ಕರ್ತನ ಗಣಗಳ ನಾಮಕ್ಕೆ ಮಹಿಮೆಯಲ್ಲಿ ಪ್ರೇರೆ. ನಾವು ಯೋರನ ಪ್ರವಾದನೆ ಗ್ರಂಥದ ಕೊನೆ ಅಧ್ಯಾಯ ಅಥವಾ 4ನೇ ಅಧ್ಯಾಯದಲ್ಲಿ ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ಹೋಗುವಂತರಾಗಿದ್ದೇವೆ. ಈ ಸಮಯದಲ್ಲಿ ಅದು 11 ವಚನಗಳಿದೆ. ಅದೊಂದು ಸಾರಿ ನಾವು ಓದಿಕೊಳ್ಳುವಂತರಾಗಿರೋಣ. ಯೋನ 4ನೇ ಅಧ್ಯಾಯ 1ನೇ ವರ್ಷದಿಂದ 11ನೇ ವರ್ಷದ ತನಕ. ದೇವರು ಪ್ರವಾದಿ ಆಟವನ್ನು ತಿದ್ದಿದ್ದು, ಇದರಿಂದ ಯೋನನಿಗೆ ಬಹು ಕರಕರೆಯಾಯಿತು. ಅವನು ಸಿಟ್ಟುಗೊಂಡು, ಯೆಹೋವ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದೆನಷ್ಟೇ. ನೀನು ದಯೆಯೂ ಕನಿಕರವೂ ದೀರ್ಘಶಾಂತಿಯೂ ಮಹಾಕೃಪೆಯೂ ಉಳ್ಳ ದೇವರು, ಮಾಡಬೇಕೆಂದ ಕೇಡಿಗೆ ಮನಮರುಗುವನು ಎಂದು ನಾನು ತಿಳಿದೆ ತಾರ್ಸೀಸಿಗೆ ಓಡಿ ಹೋಗಲು ತ್ವರೆಪಟ್ಟೆನು. ಈಗ ಯೆಹೋವನೇ, ನನ್ನ ಪ್ರಾಣವನ್ನು ತೆಗೆ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ವಿಜ್ಞಾಪಿಸಿಕೊಂಡನು. ಅದಕ್ಕೆ ಯೆಹೋವನು, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಿದನು. ಅನಂತರ ಯೋನನು ಪಟ್ಟಣವನ್ನು ಬಿಟ್ಟು ಅದರ ಮೂಡರಲ್ಲಿ ಒಂದು ಗುಡಿಸಲನ್ನು ಮಾಡಿಕೊಂಡು ಪಟ್ಟಣವು ಏನಾಗುವುದೋ ಎಂದು ನೋಡುತ್ತಾ ಅದರ ನೆರಳಿನಲ್ಲಿ ಕೂತುಕೊಂಡಿದ್ದನು. ಆಗ ದೇವರಾದ ಯೆಹೋವನು ಯೋನನ ಮೇಲ್ಗಡೆ ಒಂದು ಸೋರೆ ಗಿಡವು ಹಬ್ಬಿ ಅವನ ತಲೆಗೆ ನೆರಳಾಗಿ ಅವನ ಕರಕರೆಯನ್ನು ತಪ್ಪಿಸುವಂತೆ ಏರ್ಪಡಿಸಿದನು. ಆ ಸೋರೆ ಗಿಡದಿಂದ ಯೋನನಿಗೆ ಬಹು ಸಂತೋಷವಾಯಿತು. ಮಾರನೆಯ ಅರುಣೋದಯದಲ್ಲಿ ದೇವರು ಒಂದು ಹುಳಕ್ಕೆ ಅಪ್ಪಣೆ ಮಾಡಿದನು. ಅದು ಸೋರೆ ಗಿಡವನ್ನು ಒಡೆಯಲು ಒಣಗಿ ಹೋಯಿತು. ಸೂರ್ಯನು ಹುಟ್ಟಿದಾಗ ದೇವರು ಬಿಸಿಯಾದ ಮೂಡಣ ಗಾಳಿಯನ್ನು ಏರ್ಪಡಿಸಿದನು. ಬಿಸಿಲು ಯೋನನ ತಲೆಗೆ ಹೊಡೆಯಲು ಅವನು ಮೂರ್ಛೆ ಹೋಗುವನಾಗಿ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಮರಣವನ್ನು ಕೇಳಿಕೊಂಡನು. ಆಗ ದೇವರು ಯೋನನನ್ನು, ನೀನು ಸೋರೆ ಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಲು, ಯೋನನು ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಈ ಸೋರೆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಯಿಸಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನಿವೆಗಾಗಿ ನಾನು ಕನಿಕರ ಪಡಬಾರದು ಅಂದನು. ಕರ್ತನಿಗೆ ಮಹಿಮೆಯುಂಟಾಗಲಿ ಪ್ರೇರೆ. ಓದಂಥ ವಾಕ್ಯವನ್ನು ಕರ್ತನು ಆಶೀರ್ವದಿಸಲಿ. 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದ ಹಾಗೆ ಯೋನನು ದೇವರ ಅಪ್ಪನೆಗೆ ಪುನರಾಜ್ಞೆ ಕೊಟ್ಟನ. ದೇವರು ಅದಕ್ಕೆ ವಿಧೇಯನಾಗಿದ್ದನು. ನಂತರ ಅಲ್ಲಿ ನಿನೆವೆ ಪಟ್ಟಣಕ್ಕೆ ಹೋಗಿ ಅವನು ಸಾರಿದನು. ಏನು ದೇವರು ನ್ಯಾಯ ತೀರ್ಪಿನ ವಿಷಯದಲ್ಲಿ ಹೇಳಿದನೋ ಆ ಸಂದೇಶವನ್ನು ಆತನು ಸಾರಿದನು. ಅಲ್ಲಿ ಯೋನನಲ್ಲ, ನಿಜವಾಗಲೂ ದೇವರ ಮಾತುಗಳು ಕೆಲಸ ಮಾಡಿತು. ದೇವರ ನುಡಿ ಏನಿದೆಯೋ ಅಲ್ಲಿ ಕಾರ್ಯ ಮಾಡಿತು. ಆ ನಿನೆವೆ ಪಟ್ಟಣದವರೆಲ್ಲರೂ ಸಹ ಅವರು ಮಾನಸಾಂತರ ಹೊಂದಿದರು. ರಿಪೆಂಟೆನ್ಸ್ ಉಂಟಾಯಿತು ಅವರಿಗೆ. ದೇವರು ಅವ್ರಿಗೇನು ಕೇಡು ಮಾಡಬೇಕಂತಿದ್ದನೋ ಆ ಕೇಡನ್ನು ಮನಮರುಗಿ ಮಾಡದೆ ಬಿಟ್ಟನು. ಓಕೆ, ಇದರಿಂದ ಎಂಬುದಾಗಿ ಹೇಳುವಾಗ ಅಲ್ಲಿ ನೋಡ್ತೇವೆ 4ನೇ ಅಧ್ಯಾಯದ 1ನೇ ವರ್ಷದಲ್ಲಿ ಇದರಿಂದ ಅಂದ್ರೆ ಅರ್ಥ ಏನು? ಅವರು ಮಾನಸಾಂತರ ಹೊಂದಿದರು. ದೇವರೇನು ಮಾಡೋದು? ಮಾಡಬೇಕಿಂದ ಕೇಡನ್ನು ಮಾಡದೆ ಬಿಟ್ಟುಬಿಟ್ನು. ಮನಮರುಗಿ ಈ ಮಾನಸಾಂತರ ಹೊಂದಿದಂಥ ಈ ನಿನೆವೆ ಪಟ್ಟಣದವರನ್ನು ದೇವರು ನಾಶ ಮಾಡದೆ ಅವರನ್ನು ರಕ್ಷಿಸಿದನು. ಅಥವಾ ಅವರನ್ನ ನಾಶ ಮಾಡಬೇಕೆಂಬ ತೀರ್ಮಾನದ ದೇವರು ಅವರ ಮಾನಸಾಂತರವನ್ನು ನೋಡಿ ಆ ಮನಮರುಗಿ ದೇವರು ಅವರನ್ನು ರಕ್ಷಿಸಿದನು ಎಂಬುದಾಗಿ ನೋಡುತ್ತೇವೆ. ಇದರಿಂದ ಅವರಿಗೆ ರಕ್ಷಣೆ ಉಂಟಾದದ್ದರಿಂದ, ಅವರಿಗೆ ಬಿಡುಗಡೆ ಉಂಟಾದದ್ದರಿಂದ, ಅವರಿಗೆ ಶಿಕ್ಷೆ ಬರದೇ ಇರೋದರಿಂದ ಯೋನನಿಗೆ ಇಲ್ಲಿ ಬಹು ಕರಕರೆಯಾಯಿತು ಎಂಬುದಾಗಿ ನೋಡುತ್ತೇವೆ. ನಾನು ಈ ಒಂದು ಅಧ್ಯಾಯಕ್ಕೆ ಕೊಟ್ಟಂಥ ಒಂದು ಹೆಡ್ಡಿಂಗ್ ಏನಂತಂದರೆ, ಅನ್ಹ್ಯಾಪಿನೆಸ್ ಆಫ್ ಜೋನಾ, ಕರೆಕ್ಷನ್ ಆಫ್ ಗಾಡ್. ಯೋನನ ಅಸಂತೋಷ ದೇವರ ತಿದ್ದುಪಾಟು. ಯೋನನ ಅಸಂತೋಷ ದೇವರ ತಿದ್ದುಪಾಟು. ಇಲ್ಲಿ ಯೋನನಿಗೆ ಅವರು ರಕ್ಷಿಸಲ್ಪಟ್ಟದ್ರಲ್ಲಿ, ಅವರು ದೇವರ ಕಡೆಗೆ ತಿರುಗಿಕೊಂಡದ್ರಲ್ಲಿ, ಅವರಿಗೆ ನಾಶದಿಂದ ಬಿಡುಗಡೆ ಆದದ್ರಲ್ಲಿ ಸಂತೋಷ ಇಲ್ಲ ಅವನಿಗೆ.
ಅಂದರೆ ದೇವರು ಇಂಥವ್ರಿಗೆ ರಕ್ಷಣೆ ಕೊಡಬಾರ್ದೆಂಬತಕ್ಕಂಥ ಹಠ ಆತನಿದ್ದಂಥದ್ದು ಅಲ್ವೇ. ಇವರು ಯಾರು? ಇವರು ಕ್ರೂರಿಗಳು, ಇವರು ತುಂಬ ದುಷ್ಟರು, ಹಿಂಸಕರಾಗಿದ್ದಾರೆ. ಇವರು ನಾಶ ಆಗಬೇಕಂತಲೇ ಅವನ ಮನಸ್ಸಲ್ಲಿರುವಂಥದ್ದು. ಅವನ ಮನಸ್ಸಲ್ಲಿರುವುದು ಪ್ರಕಟ ಆಗ್ತಾ ಇದೆ ಈಗ. ಅವನು ಏನು ಹೇಳದೆ ಒಂದನೇ ಅಧ್ಯಾಯದಲ್ಲಿ ಓಡಿ ಹೋದ ಸತ್ಯ. ಯಾರಿಗೊಂದು ಹೃದಯದಲ್ಲಿ ಅದು ಗೊತ್ತಿಲ್ಲ ಯಾಕೆ ಹೋದ್ನು ಅಂತ, ಆದರೆ ಇಲ್ಲಿ ಪ್ರಕಟ ಆಗ್ತಾ ಇದೆ, ಇಲ್ಲಿ ರಿವೀಲ್ ಆಗ್ತಾ ಇದೆ. ಮೊದಲನೇ ಅಧ್ಯಾಯದಲ್ಲಿ ಅವನು ಯಾಕಾಗಿ ಹೋದನೋ ಆ ಪ್ರಶ್ನೆಗೆ ಉತ್ತರ 4ನೇದಲ್ಲಿ ಸಿಗ್ತಾ ಇದೆ. ಅಂದರೆ ಏನೆಂಬುದಾಗಿ ಹೇಳುವಾಗ, ನಿನಿವೆ ಪಟ್ಟಣದವರ ರಕ್ಷಣೆ ವಿಷಯದಲ್ಲಿ, ನಿನಿವೆ ಪಟ್ಟಣದವರ ಆ ಒಂದು ಬಿಡುಗಡೆ ವಿಷಯದಲ್ಲಿ ಯೋನನಿಗೆ ಇಷ್ಟ ಆಗಿರಲಿಲ್ಲ ಎಂಬುದು ನಮಗಿಲ್ಲಿ ಪ್ರಕಟ ಆಗ್ತಾ ಇದೆ. ಓಕೆ, ಇಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿ ಒಂದು 5 ವಿಷಯಗಳನ್ನು ಈ ಅಧ್ಯಾಯಗಳಲ್ಲಿ ನಾವು ನೋಡುತ್ತೇವೆ. 4ನೇ ಅಧ್ಯಾಯದಲ್ಲಿ ಒಂದು, ಯೋನನ ಒಂದು ಕೋಪ. ಜೋನಾ ಬಿಕೇಮ್ ಆಂಗ್ರಿ. ಓಕೆ, ಅವನು ಕೋಪಗೊಂಡನು. ಈ ಅಸಂತೋಷ ಉಂಟಾಗಿದೆ. ಸಂತೋಷದ ಒಂದು ಪರಿಣಾಮಗಳೇನು? ಕೋಪ ಉಂಟಾಗಿದೆ. ಒಬ್ಬ ರಕ್ಷಿಸಲ್ಪಡೋದ್ರೆ ಅವನಿಗೆ ಸಂತೋಷ ಇಲ್ಲ. ಓಕೆ, ದೇವರ ಮಕ್ಕಳಾದಂಥ ನಾವು ನಿಜವಾದ ಸಂತೋಷ ಅನುಭವಿಸೋದು ಯಾವಾಗ ಅಂದರೆ, ಒಬ್ಬರು ರಕ್ಷಣೆ ಹೊಂದುವಾಗ ನಾವು ಸಂತೋಷ ಪಡುವಾಗ ಸ್ವರ್ಗವೂ ಸಂತೋಷ ಪಡ್ತದೆ, ನಮ್ಮ ಜೀವಿತಕ್ಕೂ ಸಂತೋಷವನ್ನು ಅನುಭವಿಸ್ಬೇಕು ನಾವು. ಓಕೆ, ಯೋನ ಈಗ ಸಂತೋಷ ಪಡೋದ ಬದಲು ಕೋಪಗೊಂಡಿದ್ದಾನೆ. ಈಗ ಯೋನನಿಗೆ ದೇವರು ಏನು ಮಾಡ 4ನೇ ವರ್ಷದಲ್ಲಿ ಬರೆಯಲ್ಪಟ್ಟಿದೆ ಅದು. ಯೋನ ಏನು ಮಾಡೋದು? ಸಿಟ್ಟುಗೊಂಡನು. ನಂತರ ಅವನಿಗೆ ಕರಕರೆ ಉಂಟಾಯಿತು, ಸಿಟ್ಟುಗೊಂಡನೆಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ದೇವರ ಒಂದು ಮನವಿಯನ್ನು ನೋಡ್ತೇವೆ. ಅಂದರೆ ದೇವರು ಕೇಳುವುದನ್ನು, ಅವನನ್ನು ಕೇಳ್ತಾರೆ ದೇವರು. ಗಾಡ್ ಅಪೀಲ್ ಟು ಜೋನಾ. ಜೋನನಿಗೆ ಮನವಿ ಮಾಡ್ಕೊಳ್ತಾನೆ ಅಂತ, ಯಾಕೆ ಕೋಪಿಸಿಕೊಂಡೆ ಅಂತ. ಓಕೆ, ನಂತರ ಅದಾದಮೇಲೆ ಯೋನ ಒಂದು ಸೆಲ್ಟರ್ ಮಾಡ್ಕೊಳ್ತಾನೆ. ಅಂದರೆ ಅರ್ಥ ಒಂದು ಗುಡಿಸಲು ಮಾಡ್ಕೊಳ್ಳೋ. ಸೆಲ್ಟರ್ ಅಂದರೆ ನೆರಳು. ಜೋನಾ ಮೇಡ್ ಎ ಸೆಲ್ಟರ್. 5ನೇ ವರ್ಷದಲ್ಲಿ ನೋಡುತ್ತೇವೆ. ಒಂದು ಗುಡಿಸಲನ್ನು ಮಾಡಿಕೊಂಡು ಕೂತ್ಕೋತಾನೆ. 5ನೇ ವರ್ಷದಲ್ಲಿ ನೋಡುತ್ತೇವೆ. ದ ಲಾರ್ಡ್ ಪ್ರಿಪೇರ್ಡ್ ಎ ಪ್ಲ್ಯಾಂಟ್. ದೇವರಿಲ್ಲಿ ಒಂದು ಸೋರೆ ಗಿಡವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಓಕೆ, ಅದು 6ರಿಂದ 8 ತನಕ ನೋಡುತ್ತೇವೆ. ನಂತರ ದೇವರು ಯಾಕೆ ಎಂಬುದನ್ನು ನಿರೂಪಣೆ ಮಾಡುತ್ತಾನೆ. ಅಂದರೆ ನಾನು ಯಾಕೆ ಈ ಜನರನ್ನು ರಕ್ಷಿಸ್ತಾ ಇದ್ದೇನೆ ಎಂಬತಕ್ಕಂಥ ನಿರೂಪಣೆ ಮಾಡೋದು. ಗಾಡ್ ಸಾಟ್ ಟು ರೀಸನ್ ವಿತ್ ಜೋನಾ ಆ್ಯನ್ ಆಂಗ್ರಿ ಪ್ರೊಫೆಟ್. ಅಂದರೆ ದೇವರು ಕಾರಣವನ್ನು ಅಥವಾ ನಿರೂಪಿಸುವುದನ್ನು, ತನ್ನ ಒಂದು ಗುಣ ಎಂಥದ್ದೆಂಬುದನ್ನು ನಿರೂಪಿಸುವುದನ್ನು ಆ ಕೋಪಗೊಂಡಂಥ ಪ್ರವಾದಿಗೆ ವಿವರಿಸುವುದನ್ನು ನೋಡುವಂತರಾಗಿದ್ದೇವೆ. ಓಕೆ, ಅದನ್ನು ನಾನು ವಿವರಿಸ್ತೇನೆ ಈಗ. ನಂತರ ನಾವು ಈಗ ಮೊದಲನೇ ವಚನಕ್ಕೆ ಹೋಗೋಣ. ಇದರಿಂದ ಯೋನನಿಗೆ ಬಹು ಕರಕರೆಯಾಯಿತು. ಕರಕರೆ. ಅವನು ಸಿಟ್ಟುಗೊಂಡು, ಯೆಹೋವ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದೆನಷ್ಟೇ. ನೀನು ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆಯುಳ್ಳ ದೇವರು, ಮಾಡಬೇಕೆಂದ ಕೇಡಿಗೆ ಮನಮರುಗುವನು ಎಂದು ನಾನು ತಿಳಿದೆ ತಾರ್ಸೀಸಿಗೆ ಓಡಿ ಹೋಗಲು ತ್ವರೆಪಟ್ಟೆನು. ಇಲ್ಲಿ ಗಮನಿಸಿ, ಈಗ ಕರಕರೆಯಾಗಿದೆ. 2ನೇದು ಸಿಟ್ಟುಗೊಂಡಿದ್ದಾನೆ. 3ನೇದು ಆತನು ಹಿಂದಿನ ಅವಿಧೇಯತೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಹಿಂದೆ ಅವಿಧೇಯನಾಗಿದ್ದನಲ್ಲ, ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಓಕೆ, ಮತ್ತು ಮರಣಕ್ಕಾಗಿ ಬಯಸುತ್ತಾ ಇದ್ದಾನೆ. 3ನೇ ವರ್ಷದಲ್ಲಿ ಮರಣಕ್ಕಾಗಿ ಬಯಸುವುದನ್ನು ನೋಡುತ್ತೇವೆ ಅಲ್ಲಿ. ಆಗ ಯೆಹೋವನೇ, ನನ್ನ ಪ್ರಾಣವನ್ನು ತೆಗೆ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ವಿಜ್ಞಾಪಿಸಿಕೊಂಡನು. ಓಕೆ, ಇಲ್ಲಿ ಯೋನನಿಗೆ ಒಂದು ಕರಕರೆ ಉಂಟಾಯಿತು. ನಂತರ 2ನೇದಾಗಿ ನೋಡುತ್ತೇವೆ, ಅವನು ಸಿಟ್ಟುಗೊಂಡನು ಎಂಬುದಾಗಿ ನೋಡುತ್ತೇವೆ. ಯಾವ ವಿಷಯದಲ್ಲಿ ಸಿಟ್ಟುಗೊಂಡನು? ನಿನಿವೆಯವರು ಅವರು ರಕ್ಷಣೆ ಹೊಂದೋದ್ರಿಂದ, ಬಿಡುಗಡೆ ಹೊಂದೋದ್ರಿಂದ ಸಿಟ್ಟುಗೊಂಡನು. ಓಕೆ,
ನಂತರ ಅಷ್ಟು ಮಾತ್ರವಲ್ಲ, ಅವನು ಹಿಂದಿನ ತಾನು ಮೊದಲನೇ ಅಧ್ಯಾಯದಲ್ಲಿ ಮಾಡಿದ್ನಲ್ಲ ಅವಿಧೇಯತೆ, ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಅಂದರೆ ನಾನು ಇದಕ್ಕೆ ಹೋಗಿದ್ದು, ನೀನು ಇಂಥವನದ್ದು ನನಗೆ ಗೊತ್ತು, ನೀನು ಈಗ ಮಾಡ್ಬಿಡ್ತೀನಿ ಅಂತ ಗೊತ್ತು, ಅದಕ್ಕೆ ನಾನು ತಪ್ಪಿಸ್ಕೊಂಡು ಹೋಗಿದ್ದು ಅಂತ. ಕೆಲವು ಸಮಯದಲ್ಲಿ ನಾವು ಮಾಡಿರೋದ ತಪ್ಪುಗಳನ್ನು ದೇವ್ರ ಮುಂದೆ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತೇವೆ. ಮನುಷ್ಯರ ಮುಂದೆ ಮಾಡ್ಕೊಳ್ಳಿ, ಆದ್ರೆ ದೇವ್ರ ಮುಂದೆ ಯಾರು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ. ತಾನು ಹಿಂದೆ ಯಾಕೆ ಅವಿಧೇಯನಾಗಿದ್ದೆ ಎಂಬುದನ್ನು ಸಮರ್ಥನೆ ಮಾಡಿಕೊಳ್ಳೋದನ್ನು ಇಲ್ಲಿ ನೋಡುವಂತರಾಗಿದ್ದೇವೆ. ಇನ್ನು ಸಿಟ್ಟುಕೊಳ್ಳೋದು ಯಾರ ಮುಂದೆ? ದೇವರ ಮುಂದೆ. ದೇವ್ರ ಮುಂದೆ ಸಿಟ್ಟುಕೊಂಡ್ರೆ ಏನಾಗ್ತದೆ? ಈ ದೇವ್ರ ಮೇಲೆ ಅಥವಾ ದೇವ್ರ ವಿಷಯದಲ್ಲಿ ಸಿಟ್ಟುಕೊಂಡಂಥ ಪ್ರವಾದಿ ಇವನೇ. ಅವನು ಮಾತಾಡುವ ಮಾತುಗಳು ನೋಡುವಾಗ ಭಾಳ ರ್ಯಾಶ್ ಆಗಿದೆ ಯಾರಿಗೆ? ದೇವ್ರಿಗೇನೆ. ಆದರೆ ಕನಿಕರವುಳ್ಳ ದೇವರು ಹೆಂಗೆ ವರ್ತನೆ ಮಾಡ್ತಾನೆ ಎಂಬುದನ್ನು ನಾವು ನೋಡುತ್ತೇವೆ. ನಮ್ಮ ಕನಿಕರವುಳ್ಳ ದೇವರು ನಿನೆವೆ ಪಟ್ಟಣದವರ ಕುರಿತಾಗಿ ಕರುಣೆ ತೋರಿದನು, ಯೋನನ ಕುರಿತಾಗಿ ಕನಿಕರದ ವರ್ತನೆಯನ್ನು ತೋರುವಂತನಾಗಿದ್ದಾನೆ. ಇಲ್ಲಿ ಬಹಳ ರ್ಯಾಶ್ ಆಗಿದ್ದಾನೆ. ಯಾರು? ಯೋನನು. ದೇವರೇ ಕೂಲ್ ಆಗಿದ್ದಾರೆ ಇಲ್ಲಿ. ಯೋನ ಮಾತ್ರ ತುಂಬ ರ್ಯಾಶ್, ಮಾತಾಡಲೇ ಗೊತ್ತಾಗ್ತದೆ. ಬಹಳ ಸಿಟ್ಟುಕೊಂಡಿದ್ದಾನೆ, ಕರಕರೆಯಾಗಿದೆ, ಸಿಟ್ಟುಕೊಂಡಿದ್ದಾನೆ. ತನ್ನ ಹಳೆಯ ಒಂದು ಹಿಂದಿನ ಪಾಪವನ್ನು ಸಮರ್ಥಿಸಿಕೊಳ್ತಾ ಇದ್ದಾನೆ ಮತ್ತು ಮರಣಕ್ಕಾಗಿ ಅಪೇಕ್ಷಿಸ್ತಾ ಇದ್ದಾನೆ. ಇವನು ಯಾವ ರೀತಿ ಎಂಬುದಾಗಿ ಹೇಳುವಾಗ, ನಾವು ಹೊಸ ಒಡಂಬಡಿಕೆಯಲ್ಲಿ ಓದುವಾಗ ಈ ಲೂಕನ್ ಸುವಾರ್ತೆ 15:5 ಒಂದು ಸಾಮ್ಯ ಉಂಟಲ್ಲ, ತಪ್ಪಿಯೋದ ಮಗನು ಮನೆಗೆ ಬಂದಾಗ ಖುಷಿಯಾಗಿರಲ್ಲ. ಮನೆಯಲ್ಲಿ ತುಂಬ ಉಲ್ಲಾಸಪಟ್ಟರು. ತಂದೆ ಖುಷಿಪಟ್ಟರು, ಮನೆಯವರೆಲ್ಲ ಖುಷಿಪಟ್ಟರು, ಒಂದು ಹಬ್ಬದ ವಾತಾವರಣ ಮನೆಯಲ್ಲಿದೆ. ಆದರೆ ಯಾರು ಖುಷಿಯಾಗಲಿಲ್ಲ? ಇರಿ ಅಣ್ಣನಿಗೆ ಖುಷಿಯಾಗಲಿಲ್ಲ. ಗೊತ್ತುಂಟಲ್ಲ, ಆ ಲೆಕ್ಕಾಚಾರದವನು ನನಗೆ ಕಾಣ್ತದೆ ಯೋನ. ಅವನು ಒಳಗಡೆ ಬರಲಿಲ್ಲ. ಅಣ್ಣ ಅಲ್ಲಿ ಆ ಸ್ವರವನ್ನು ಕೇಳಿ, ಏನು ವಾದ್ಯ, ಏನು ಸಂಭ್ರಮ ಇವತ್ತು ಎಂಬುದಾಗಿ ಆಳು ಕರೆದು ಕೇಳುವಾಗ, ನಿನ್ನ ತಮ್ಮ ತಪ್ಪಿ ಹೋಗಿದ್ದಾನೆ, ಅವನು ಬಂದಾನೆ, ಅದರಿಂದ ತಂದೆ ಇವತ್ತು ಹಬ್ಬ ಮಾಡಿಸ್ತಾ ಇದ್ದಾನೆ. ಆವಾಗ ಇವನಿಗೆ ಬರಲಿಕ್ಕೆ ಆಗಲಿಲ್ಲ. ಇವನು ಸಿಟ್ಟುಕೊಂಡು ಹೊರಗಡೆ ನಿಂತಿದ್ದಾನೆ. ಆ ರೀತಿಯಾದಂಥ ಒಬ್ಬ ವ್ಯಕ್ತಿ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ನಂತರ ಈ ಯೋನನು ದೇವರ ಒಳ್ಳೆತನ ಏನಂತ ಗೊತ್ತಿದೆ, ಆದರೆ ದೇವರು ಒಳ್ಳೆಯವನಾಗಿರುವಂಥದ್ದು ಯೋನನಿಗೆ ಇಷ್ಟ ಇಲ್ಲ ಅನ್ನಂತ ಕಾಣ್ತದೆ, ಅದಲ್ವೇ? ಇಲ್ಲಿ ನಾವು ನೋಡುವಂಥದ್ದು ದೇವರ ಒಳ್ಳೆಯ ಗುಣ, ರಕ್ಷಿಸುವಂಥದ್ದು. ಇವತ್ತು ದೇವರು ಎಲ್ಲರ ರಕ್ಷಣೆ ಮಾಡಲಿಕ್ಕಿದ್ದಾನೆ, ಅದು ದೇವರ ಒಳ್ಳೆಯ ಗುಣ. ಆದರೆ ಯೋನನಿಗೆ ದೇವರು ರಕ್ಷಣೆ ಮಾಡುವಂಥದ್ದು, ಆ ಒಳ್ಳೆಯ ಗುಣವನ್ನು ದೇವರು ತೋರಿಸುವಂಥದ್ದು ಯೋನನಿಗೆ ಇಷ್ಟ ಇಲ್ಲ, ಅಥವಾ ಆ ರೀತಿ ಬದುಕುವಂಥದ್ದು ದೇವರು ಆ ರೀತಿ ಇರುವಂಥದ್ದು ಯೋನನಿಗೆ ಇಷ್ಟ ಇಲ್ಲ. ನಾವು ಇಲ್ಲಿ ನೋಡುವಾಗ ಅದೇ ಅರ್ಥ ಆಗ್ತದೆ. ನಮ್ಮೆಲ್ಲರಿಗೂ ಮತ್ತಾಯನ ಸುವಾರ್ತೆ 20:15 ಒಂದು ವಚನ ಬರೆಯಲ್ಪಟ್ಟಿದೆ. ಅಲ್ಲಿ ಒಂದು ಸಾಮ್ಯವಿದೆ. ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ 15ನೇ ವಚನ, ಅಲ್ಲಿ ಒಂದು ಸಾಮ್ಯವನ್ನು ಕರ್ತನೆ ಹೇಳುತ್ತಾರೆ. ಆ ಸಾಮ್ಯದಲ್ಲಿ ಒಬ್ಬ ತೋಟದ ಯಜಮಾನ ಕೂಲಿ ಆಳುಗಳನ್ನ ಕರೀಲಿಕ್ಕೆ ಹೋಗುತ್ತಾನೆ. ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಕೇಳಿಸ್ಕೊಂಡಿದ್ದೇವೆ. ಓಕೆ, ದ್ರಾಕ್ಷೆ ತೋಟದ ಯಜಮಾನ ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಕೂಲಿ ಆಳುಗಳನ್ನ ಕರೀಲಿಕ್ಕೆ ಹೋಗ್ತಾನೆ. ಅವನು ಮೊದಲನೇದಾಗಿ 6 ಗಂಟೆಗೆ ಹೋಗ್ತಾನೆ. ಓಕೆ, ಆವಾಗ ಸ್ಟಾರ್ಟ್ ಆಗ್ತಿದ್ದು 6 ಗಂಟೆಗೆ ಕೆಲಸ ಸ್ಟಾರ್ಟ್ ಆಗ್ತಿತ್ತು, ಸಾಯಂಕಾಲ 6 ಗಂಟೆ ತನಕ. ಬೆಳಗ್ಗೆ 6 to ಈವ್ನಿಂಗ್ 6 ಅಂದರೆ ಬೆಳಿಗ್ಗೆ 6ರಿಂದ ಸಾಯಂಕಾಲ 6 ತನಕ ಕೆಲಸ ನಡೆಯುವಂಥ ಒಂದು ಸಮಯ ಆಗಿತ್ತದು. ಇವಾಗ ಅವನು 6 ಗಂಟೆಗೆ ಹೋಗುತ್ತಾನೆ. 6 ಗಂಟೆಗೆ ಹೋದ್ಮೇಲೆ ಅಲ್ಲಿ ಇವತ್ತಿನ ಕೂಲಿ ಎಷ್ಟು ಅಂತ ಫಿಕ್ಸ್ ಮಾಡ್ತಾನೆ ಅವನು. ಅಂದರೆ ₹1 ಕೂಲಿ ಗೊತ್ತು ಮಾಡುತ್ತಾನೆ. ಅದರ ಅರ್ಥ, ಮಾತುಕತೆ ಆಡಿ, ಇವತ್ತು ನಿಮ್ಮ ಕೂಲಿ ಎಷ್ಟು, ಬೆಳಗಿನ ಸಾಯಂಕಾಲ ತನಕ ಇಷ್ಟು ಆಯಿತು, ಇಷ್ಟು ಕೊಡ್ತೇನೆ, ಅಗ್ರಿಮೆಂಟ್ ಆಯಿತು, ಒಪ್ಪಂದ ಆಯಿತು. ಈಗ ಹೋಗಿ ತೋಟದಲ್ಲಿ ಕೆಲಸ ಮಾಡಬೇಕೀಗ. ಈಗ ಕೆಲಸ ಅವರು ಪ್ರಾರಂಭಿಸಿದ್ದಾರೆ. ಕೂಲಿ ಗೊತ್ತು ಮಾಡಲ್ಪಟ್ಟಂಥವರು ಪ್ರಾರಂಭ ಮಾಡಿದ್ದಾರೆ. ಒಂದು ಪಾವಲಿಗೆ ಗೊತ್ತಾಯ್ತು ಅಥವಾ ₹1 ಗೊತ್ತಾಯ್ತು. ನಂತರ ಈ ಯಜಮಾನ ಸುಮ್ಮನಿಲ್ಲ, ಮತ್ತೆ 9 ಗಂಟೆಗೆ ಬಂದು 9 ಗಂಟೆಗೆ ಹೋಗಿ ಆತನು ಅಲ್ಲಿ ಕೆಲವರೆಲ್ಲ ನಿಂತಿದ್ರು ಕೆಲಸ ಇಲ್ಲದೆ. ಆವಾಗ ಅವ್ರನ್ನೂ ಸಹ ಹೇಳಿದನು, ನೀವು ದ್ರಾಕ್ಷಿ ತೋಟಕ್ಕೆ ಹೋಗಿ
ನನ್ನ ತೋಟದಲ್ಲಿ ಕೆಲಸ ಮಾಡಿ ನಿಮಗೆ ಸರಿಯಾದ ಕೂಲಿಯನ್ನು ಕೊಡುತ್ತೇನೆ. ಇವ್ರ ಹತ್ರ ಯಾವುದೇ ರೀತಿಯಾದಂಥ ಅಗ್ರಿಮೆಂಟ್ ಮಾಡ್ಕೊಳ್ಳಿಲ್ಲ, ಸರಿಯಾದ ಕೂಲಿ ನಾನು ಕೊಡ್ತೇನೆ ಅಷ್ಟೇನೆ. ಅಂದರೆ ಇವ್ರಿಗೆ ಇಷ್ಟೇ ಕೊಡ್ತೇನೆ ಅಂತ ಹೇಳಿಲ್ಲ, ಯಾಕಂದರೆ ಮೊದಲೇ ಹೋಗಿರೋವಂಥವ್ರು 3 ತಾಸು ಕೆಲಸ ಮಾಡಿದ್ದಾರೆ ಈಗಾಗಲೇ. ಈಗ ಇವ್ರನ್ನ ಕರೆಯವರು ಯಾರೂ ಇಲ್ಲ, 3 ತಾಸು ಆದಮೇಲೆ ಯಾರು ಕೆಲಸ ಕರ್ಕೊಂಡು ಹೋಗಲ್ಲ, ಆಯ್ತಾ. ಈಗ 3 ತಾಸು ಆದಮೇಲೆ ಅಥವಾ 3 ಗಂಟೆಗಳಾದಮೇಲೆ ಬಂದು 9 ಗಂಟೆಗೆ ಕರೀತಾನೆ. 6 ಗಂಟೆಗೆ ಹೋಗಿ ಕೆಲಸ ನಡೀತಾ ಇದೆ ಅಲ್ಲಿ, ಮತ್ತೆ ಕೆಲವರು ನಿಂತಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾನೆ. ಬಂದಾಯ್ತು, ಈಗ ನೀವು ಸಹ ಹೋಗಿ ಅಲ್ಲಿ ಕೆಲಸ ಮಾಡಿ ನಿಮಗೆ ಸರಿಯಾದ ಕೂಲಿಯನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ. ಇದು ಯಾವುದೇ ಅಗ್ರಿಮೆಂಟ್ ಇಲ್ಲ, ಅವನೇನು ಕೊಡ್ತಾನೆ ಅದು ಇಸ್ಕೋಬೇಕಷ್ಟೇನೆ. ಓಕೆ, ನಂತರ ಮತ್ತೊಂದು ಸಾರಿ 12 ಗಂಟೆಗೆ ಬರ್ತಾನೆ. 12 ಗಂಟೆಗೆ ಬಂದಾಗ ಅಲ್ಲೂ ಕೆಲವರು ಇರ್ತಾರೆ, ಆವಾಗ ಅವ್ರನ್ನೂ ತೋಟಕ್ಕೆ ಕಳಿಸ್ತಾನೆ. ಇವ್ರಿಗೆ ಏನೂ ಮಾತಾಡಲ್ಲ, ಏನು ಕೊಡ್ತೀನಿ ಅಂತ ಹೇಳಲ್ಲ, ಕಳಿಸ್ತಾನೆ ಅಷ್ಟೇನೆ. ಓಕೆ, ಎಷ್ಟು ಗಂಟೆಗೆ? 12 ಗಂಟೆಗೆ. ಓಕೆ, ನಾವು 5ನೇ ವಚನ ನೋಡ್ತೇವೆ. ಅವನು ತಿರುಗಿ ಹೆಚ್ಚು ಕಡಿಮೆ 12 ಗಂಟೆ ಮತ್ತು 3 ಗಂಟೆಗೆ ಹೋಗಿ ಅದೇ ಪ್ರಕಾರ ಮಾಡಿದನು. 12 ಗಂಟೆ 3 ಗಂಟೆಗೆ ಹೋಗಿ ಕರೆದನು, ಅದೇ ಪ್ರಕಾರ ಕಳಿಸಿದನು. ಅಂದರೆ ಈಗ ಎಷ್ಟು ಟೈಮ್ ಆಯಿತು? 6 ಗಂಟೆಗೆ ಒಂದು ಸಾರಿ, 9 ಗಂಟೆಗೆ ಒಂದು ಸಾರಿ, ಮತ್ತು 12 ಗಂಟೆಗೆ ಒಂದು ಸಾರಿ, 3 ಗಂಟೆಗೆ ಒಂದು ಸಾರಿ, ತಲವೇ 4 ಆಯಿತು. ನಂತರ ಫೈನಲ್ ಆಗಿ 5 ಗಂಟೆಗೂ ಸಹ ಹೋಗ್ತಾನೆ. ಓಕೆ, 5 ಗಂಟೆ ಅಂದರೆ ಇನ್ನೊಂದೇ ಒಂದು ತಾಸು ಕೆಲಸ ಇರುವಂಥದ್ದು. ಅಲ್ಲಿ 7ನೇ ವರ್ಷದಲ್ಲಿ ಅಲ್ಲಿ ನಿಂತಿದ್ದಾರೆ, ಕೆಲವರು ಸುಮ್ಮನೆ ನಿಂತಿದ್ದಾರೆ. ಸುಮ್ಮನೆ ನಿಂತಿದ್ದೀರಿ, ದಿನವೆಲ್ಲ ಇಲ್ಲಿ ಯಾಕೆ ಸುಮ್ಮನೆ ನಿಂತಿದ್ದೀರಿ ಎಂದು ಕೇಳಲು ಅವರು ಯಾರು ನಮ್ಮನ್ನು ಕೂಲಿಗೆ ಕರೆಯಲಿಲ್ಲ ಅಂದಾಗ ಅವನು ನೀವು ಸಹ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ ಅಂದನು. ಈಗ ಅವರು 5 ಗಂಟೆಗೆ ಹೋದಂಥವ್ರು ಇವರು. ಹಾಗೆ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ? ಒಂದೇ ಒಂದು ತಾಸು ಕೆಲಸ ಮಾಡ್ತಾರೆ. ಒಂದೇ ಒಂದು ಗಂಟೆ ಟೈಮ್ ಕೆಲಸ ಮಾಡೋದು. ಇವಾಗ ಸಾಯಂಕಾಲ ಆದಮೇಲೆ ಅಂದ್ರೆ 6 ಗಂಟೆ ಆದಮೇಲೆ ಎಲ್ಲರೂ ಕೂಲಿ ಕೊಟ್ಕೊಳಿಸ್ಬೇಕಲ್ಲ ಯಜಮಾನ. ಅದಕ್ಕೆ ಏನು ಮಾಡ್ತಾನೆ? ಕೊನೆಯಲ್ಲಿ ಬಂದಂಥವ್ರನ್ನ ಮೊದಲು ಮಾಡಿಕೊಳ್ಳುತ್ತಾನೆ, ಮೊದಲು ಬಂದಂಥವ್ರನ್ನ ಕೊನೆಯಲ್ಲಿ ನಿಲ್ಲಿಸ್ತಾನೆ ಲೈನಲ್ಲಿ. ಈಗ 5 ಗಂಟೆಗೆ ಬಂದಂಥವರು ಫಸ್ಟ್ ನಿಂತ್ಕೋತಾರೆ, ಆಮೇಲೆ 3 ಗಂಟೆಗೆ, ಆಮೇಲೆ 12 ಗಂಟೆಗೆ, ಆಮೇಲೆ 9 ಗಂಟೆಗೆ, ಆಮೇಲೆ 6 ಗಂಟೆಗೆ ಬಂದಂಥವ್ರು ಕೊನೆಯಲ್ಲಿ ಲಾಸ್ಟಲ್ಲಿ. ಓಕೆ, ಈಗ ಏನು ಕೊಡ್ತಾನೆ? 5 ಗಂಟೆಗೆ ಬಂದಂಥವ್ರಿಗೆ ಒಂದು ಪಾವಲಿ ಕೊಡ್ತಾನೆ. ಇಂದ್ಲೋರಿಗೆ ನೆನೆಸ್ಬೋದು, ಇವರು ಈಗ ಬಂದು 1 ತಾಸು ಕೆಲಸ ಮಾಡಿದ್ರೆ ಇವರಿಗೆ ಒಂದು ಸಿಕ್ಕಿದ ಮೇಲೆ ನಮಗೆ ಜಾಸ್ತಿ ಕೊಡ್ಬೋದು ಅಂತ. ಆದರೆ ಎಲ್ಲರಿಗೂ ಸಹ ಒಂದೇ ಒಂದು ಪಾವಲಿ. ಲಾಸ್ಟಲ್ಲಿ 6 ಗಂಟೆಗೆ ಬಂದ್ರಲ್ಲ, ಅವ್ರಿಗೂ ಒಂದೇ ಪಾವಲಿ ಕೊಟ್ಟು ಕಳಿಸ್ತದ್ದು. ಆವಾಗ ಅವ್ರು ಮಾತಾಡ್ಕೊಳ್ತಾರೆ ಏನಂತ ಅದು ನೋಡೋಣ. ಓಕೆ, 12ನೇ ವಚನ. ಕಡೆಗೆ ಬಂದ ಇವರು 1 ತಾಸು, ನೋಡಿ 11ನೇ ವಚನ, ಇದನ್ನು ತೆಗೆದುಕೊಂಡು ಮನೆ ಯಜಮಾನನ ಮೇಲೆ ಗುಣಗುಟ್ಟಿ, ಅಂದರೆ 6 ಗಂಟೆಗೆ ಬಂದು ಕೆಲಸ ಮಾಡೋದಲ್ಲ, ಅವ್ರಿಗೆ ಸಿಕ್ಕಿದಂಥ 1 ರೂಪಾಯಿನ ತೆಗೆದುಕೊಂಡು, 1 ಪಾವಲಿನ ತೆಗೆದುಕೊಂಡು ಮನೆ ಯಜಮಾನನ ಮೇಲೆ ಗುಣಗುಟ್ಟಿ, ಕಡೆಗೆ ಬಂದ ಇವರು 1 ತಾಸು ಹೊತ್ತು ಮಾತ್ರ ಕೆಲಸ ಮಾಡಿದ್ದಾರೆ, ನಾವು ದಿನವೆಲ್ಲ ಬಿಸಿಲಿನಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟಿದ್ದೇವೆ, ಇವರನ್ನು ನಮಗೆ ಸಮಾನ ಮಾಡಿದ್ದೀಯೇ ಅಂದರು. ಗಮನಿಸಿ ಅಲ್ವೇ, ಇವರು ಗುಣಗುಟ್ಟಿ ಹೇಳುವಂಥ ಮಾತು, ಇವ್ರನ್ನ ನಮಗೆ ಸಮಾನ ಮಾಡಿದೆ ಅಂತ. ಅದು ಬಂದ ಅದಕ್ಕೆ ಅವನು ಅವರಲ್ಲಿ ಒಬ್ಬನಿಗೆ, ಏನಪ್ಪ, ನಾನು ನಿನಗೆ ಅನ್ಯಾಯ ಮಾಡಲಿಲ್ಲ, ನೀನು ನನ್ನ ಸಂಗಡ 1 ಪಾವಲಿಗೆ ಒಡಂಬಟ್ಟಿಯಲ್ಲ, ನಿನ್ನ ಕೂಲಿ ತಕ್ಕೊಂಡು ಹೋಗು, ನಿನಗೆ ಕೊಟ್ಟಂತೆ ಕಡೆಗೆ ಬಂದವನಿಗೂ ಕೊಡುವುದಕ್ಕೆ ನನಗೆ ಮನಸ್ಸುಂಟು. ಓಕೆ, ಈಗ ಈ ಪದ ನನಗೆ ಬೇಕಾದ 15ನೇ ವಚನ. ನನ್ನ ಬದುಕನ್ನು ನಾನು ಬೇಕಾದ ಹಾಗೆ ಮಾಡಬಹುದಲ್ಲವೋ, ನಾನು ಒಳ್ಳೆಯವನಾಗಿರುವುದು ನಿನ್ನ ಕಣ್ಣು ಒತ್ತುತ್ತದೋ ಎಂದು ಹೇಳಿದನು. ಇಲ್ಲಿ ವಿಷಯ. ಓಕೆ, ನಾನು ಒಳ್ಳೆಯವನಾಗಿರುವುದು ನಿನ್ನ ಕಣ್ಣು ಒತ್ತುತ್ತದೋ. ಈ ಪಾಯಿಂಟ್ ಬಹಳ ಮುಖ್ಯವಾದಂಥದ್ದು. ನಾನು ಒಳ್ಳೆಯವನಾಗಿರೋದು ನಿನಗೆ ಇಷ್ಟ ಇಲ್ವಾ? ನನ್ನ ಬದುಕನ್ನ ಬೇಕಾದಾಗ ಕೊಡ್ತೇನೆ, ನಿನಗೆ ಕೊಟ್ಟಂಗೆ ಹಿಂದೆ ಬಂದಂಥವನು ನಾನು ಕೊಡ್ತೇನೆ. ಅದರಿಂದ ನಾನು ಒಳ್ಳೆಯವನಾಗಿದ್ದೇನೆ, ನಾನು ಒಳ್ಳೆಯವನಾಗಿರೋದನ್ನು ಕಣ್ಣು ಒತ್ತುತ್ತದೋ. ಇದೇ ನಾವು ಅಪ್ಲಿಕೇಶನ್ ಕೊಡಬೇಕಿಲ್ಲ ಇಲ್ಲಿಗೆ ಅಂದರೆ ಯೋನನ ಒಂದು ವಿಷಯದಲ್ಲೂ ಸಹ ನನಗೆ ಮಾತ್ರ ರಕ್ಷಣೆ, ನಮ್ಮ ಜನಕ್ಕೆ ಮಾತ್ರ ರಕ್ಷಣೆ ಅಲ್ಲ, ಕರ್ತನು ಎಲ್ಲರಿಗೂ ರಕ್ಷಣೆ ಕೊಡಲಿಕ್ಕಿದ್ದಾನೆ. ಅದು ದೇವರ ಒಳ್ಳೆಯತನ ಪ್ರಿಯರೇ, ದೇವರ ಒಳ್ಳೆಯತನ. ಅದರಿಂದ ಯೋನನಿಗೆ ಈ ದೇವರು ಒಳ್ಳೆಯವನಾಗಿ ಬದುಕುವಂಥದ್ದು ಇಷ್ಟ ಇಲ್ಲ. ಒಳ್ಳೆಯನಾಗಿರುವಂಥದ್ದು ನಿನ್ನ ಕಣ್ಣು ಒತ್ತುತ್ತದೋ.
ಓಕೆ, ಯೋನನಿಗೆ ದೇವರು ಒಳ್ಳೆಯವನಾಗಿ ವರ್ತನೆ ಮಾಡುವಂಥದ್ದು ಇಷ್ಟ ಇಲ್ಲ ಅಂತ ಕಾಣ್ತದೆ. ಅವನು ಅವರನ್ನು ನಾಶ ಮಾಡಬೇಕಿತ್ತು, ಅದೇ ಅವನಿಗೆ ಸಂತೋಷ ಆಗ್ತಾ ಇತ್ತು. ಇಡೀ ಪಟ್ಟಣದ ಎಲ್ಲ ಮಕ್ಕಳನ್ನ, ದೊಡ್ಡವರನ್ನ, ಚಿಕ್ಕವರನ್ನ, ಸ್ತ್ರೀಯರನ್ನ, ಪುರುಷರನ್ನ, ಪಶುಗಳನ್ನ, ದೇವರು ಪಟ್ಟಣವನ್ನು ನಾಶ ಮಾಡಬೇಕಿತ್ತು, ಅದು ಖುಷಿ ಅವನಿಗೆ. ಅಬ್ರಾಮನಾಗಿ ಅಲ್ಲ. ಅಬ್ರಾಮನ್ ಏನು ಮಾಡಿದನು ಗೊತ್ತುಂಟ? ಸೋದೋಮ್ ಪಟ್ಟಣ ನಾಶ ಆಗ್ತದೆ ಎಂಬುದಾಗಿ ಗೊತ್ತಾದ ತಕ್ಷಣ ಏನು ಮಾಡಿದನು? ನಾಶ ಮಾಡ್ಲಿಕ್ಕೆ ಹೋಗ್ತಾರೆ ಎಂಬುದಾಗಿ ಗೊತ್ತಾದಾಗ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದನು ಅಲ್ವಾ? ದೇವರೇ, ಆ ಪಟ್ಟಣದಲ್ಲಿ 50 ಜನ ನೀತಿವಂತರಿದ್ರೆ ಅಲ್ವಾ, 45 ಇದ್ರೆ, 30 ಇದ್ರೆ, 20 ಇದ್ರೆ, 10 ಇದ್ರೆ ಅಲ್ವೇ? ಹೀಗೆ ಅಂದ್ರೆ ಅರ್ಥ ಆ ಪಟ್ಟಣದ ರಕ್ಷಣೆಗೋಸ್ಕರ ಪ್ರಾರ್ಥಿಸುವುದನ್ನು ನೋಡುವಂತರಾಗಿದ್ದೇವೆ. ಪ್ರಿಯ ವಿಶ್ವಾಸಿಗಳೇ, ನಾಶವಾಗೋದ್ರಲ್ಲಿ ಖುಷಿ ಪಡದೆ ರಕ್ಷಣೆ ಆಗುವುದರಲ್ಲಿ ಖುಷಿ ಪಡುವಂಥ ದೇವ ಮಕ್ಕಳು ನಾವು ಆಗಬೇಕು. ಅದು ದೇವರ ಗುಣ. ದೇವರು ಅಂಥವನೇ ಆಗಿದ್ದಾನೆ. ಪ್ರಿಯರೇ, ಯೋನನಿಗೆ ಕರಕರೆ ಸಿಟ್ಟು ಬರಲಿಕ್ಕೆ ಕಾರಣ ಅಂದರೆ ದೇವರ ಒಳ್ಳೆತನದಲ್ಲಿ ಅವನಿಗೆ ಸಂತೋಷ ಇಲ್ಲದೆ ಇರುವಂಥದ್ದು. ಓಕೆ, ಈ ದೇವರ ಕುರಿತಾಗಿ ಆತನು ಹೇಳುತ್ತಾನೇನಂತೆ? ದೇವರ ಕುರಿತಾಗಿ ಗೊತ್ತಿದೆ ಅವನಿಗೆ ಸಾಕಷ್ಟು, ದೇವರು ಒಳ್ಳೆಯವನಂತ. ಅದನ್ನೇ ಹೇಳ್ತಾನೆ ಅವನೇನೆ. ಏನು? ಯೆಹೋವಾ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದ್ದೇನಷ್ಟೇ. ಇಲ್ಲಿ ಪ್ರಾರ್ಥನೆ ಮಾಡ್ತಿರೋದು ದೇವರ ಹತ್ರ. ನನಗೆ ಗೊತ್ತಿತ್ತು ಈಗ ಆಗ್ತದೆ ಅಂತ. ಏನಾಗ್ತದೆ? ನಾನು ಹೋಗಿ ಸಾರಿದ್ರೆ ಅವರು ಪಶ್ಚಾತ್ತಾಪಡ್ತಾರೆ. ಪಶ್ಚಾತ್ತಾಪಟ್ರೆ ನೀನು ಒಳ್ಳೆ ಹೃದಯವುಳ್ಳ ದೇವರು ಏನು ಮಾಡ್ತೀಯ? ಅವ್ರನ್ನ ಮಾಡಬೇಕಿಂದ ಕೆಡನ್ನ ಮಾಡದೆ ಬಿಟ್ಬಿಡ್ತೀಯ. ಆದ್ರಿಂದ ನಾನು ಹೋಗಿದ್ದಲ್ಲಿಗೆ ಅಂದ್ರೆ ಅವ್ರಿಗೆ ರಕ್ಷಣೆ ಆಗೋದು ಬೇಡ ಅಂತ, ಅವರ ಪಾಪದ ಶಿಕ್ಷೆನ ಅವರು ಅನುಭವಿಸ್ಲಿ ಅಂತ ನನಗೆ ಗೊತ್ತಿತ್ತು ಮೊದಲೇ, ಅದರಿಂದ ನಾನು ಹೋಗಿದ್ದೆ ಎಂಬುದಾಗಿ ಹೇಳ್ತಾನೆ. ಏನಂತ ದೇವ್ರ ಗುಣ ಹೇಳ್ತಾನೆ? ನೀನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯುಳ್ಳ ದೇವರು, ಮಾಡಬೇಕೆಂದ ಕೇಡೆಗೆ ಮನಮರುಗುವನು ಎಂದು ನಾನು ತಿಳಿದೆ ತಾರ್ಸಿಸಿಗೆ ಓಡಿ ಹೋಗಲು ತ್ವರೆಪಟ್ಟೆನು. ಅಲ್ಲಿ ಸುಮಾರು ಒಂದು 5 ಕ್ಯಾರೆಕ್ಟರಿಸ್ಟಿಕ್ ಅನ್ನು ಹೇಳ್ತಾನೆ, 5 ಗುಣಗಳು. ಓಕೆ, ಒಂದು ಮೊದಲನೇದಾಗಿ ಹೇಳ್ತಾನೆ ದಯೆಯುಳ್ಳದ ದೇವರು, ಮರ್ಸಿ ಎಂಬುದಾಗಿ ನೋಡುತ್ತೇವೆ. ನಂತರ ಕನಿಕರ, ಕಂಪ್ಯಾಷನ್, ಕನಿಕರ ಉಳ್ಳ ದೇವರು ಎಂಬುದಾಗಿ ಹೇಳುತ್ತಾನೆ. ನಂತರ ದೀರ್ಘಶಾಂತನು, ಸ್ಲೋ ಟು ಆಂಗ್ರಿ, ಕೋಪಿಸುವುದರಲ್ಲಿ ನಿಧಾನ ಎಂಬುದರ ಅರ್ಥ. ಸ್ಲೋ ಟು ಆಂಗರ್ ಅಥವಾ ಹ್ಯಾಂಗ್ರಿ ಎಂಬುದಾಗಿ ನೋಡುತ್ತೇವೆ. ಕೋಪಿಸಲು ನಿಧಾನಗತಿಯಲ್ಲಿರುವಂಥವನು. ಮತ್ತು ಮಹಾಕೃಪೆಯುಳ್ಳ ದೇವರು, ರಿಚ್ ಇನ್ ಫೇತ್ಫುಲ್ ಲವ್ ಅಂತ. ಇದು ಈ ಒಂದು ವಾಕ್ಯ ಭಾಗ ದೇವರೇ ತನ್ನನ್ನು ಪರಿಚಯ ಮಾಡಿಕೊಳ್ಳುವಾಗ ಹೇಳಿರುವಂಥ ಒಂದು ಮಾತು. ನಾನು ಎಂಥವನಂತ ದೇವರು ತಾನೇ ಪರಿಚಯ ಮಾಡ್ಕೊಳ್ತಾನೆ. ಯಾರಿಗೆ? ಮೋಶೆಗೆ. ನಾವು 36ನೇ ವಿಮೋಚನ ಕಾಂಡ 36ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನಾನು ಎಂಥವನೆಂಬುದನ್ನು ದೇವರು ಮೋಶೆಗೆ ಪರಿಚಯ ಮಾಡಿಕೊಡುವುದನ್ನು ನೋಡುತ್ತೇವೆ. 34ನೇ ಅಧ್ಯಾಯ ವಿಮೋಚನ ಕಾಂಡ, ಅಲ್ಲಿ 5ನೇ ವಚನದಲ್ಲಿ 6ನೇ ವಚನದಲ್ಲಿ ನೋಡುತ್ತೇವೆ, ಯೆಹೋವನು ಮೋಶೆಗೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವು, ದಯೆಯು ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು, ನಂಬಿಕೆಯು ಉಳ್ಳವನು. ಗಮನಿಸ್ತಾರ? ಇಲ್ಲಿರುವಂಥದ್ದು ದೇವರು ತಾನೇ ಮೋಶೆಗೆ ತನ್ನ ಗುಣವನ್ನ ಪ್ರಕಟ ಮಾಡಿಕೊಂಡಂಥದ್ದು. ಇದು ಯಾರು ಹೇಳಿದಂಥದ್ದು? ದೇವರು ಹೇಳಿದಂಥ ಮಾತು. ಅಲ್ಲಿ ಮುಂದೆ ಹೋದ ಸಮಯದಲ್ಲಿ 1000 ತಲೆಗಳವರೆಗೆ ದಯೆ ತೋರಿಸುವವನು, ದೋಷಾಪರಾಧ ಪಾಪಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೂ ಬರಮಾಡುವವನು ಎಂಬುದೇ ದೇವರು ತನ್ನ ಕುರಿತಾಗಿ ಹೇಳ್ತಾ ಇರುವಂಥದ್ದು. ಇದನ್ನೇ ಒಂದು ಸಾರಿ ದೇವರು ಇಸ್ರಾಯೇಲರನ್ನ ನಾಶ ಮಾಡಲಿಕ್ಕೆ ಹೋಗುವಾಗ ಎಲ್ಲರನ್ನ ಕಾನಾನ್ ದೇಶ ಸೇರಿಸದೆ ಅರಣ್ಯದಲ್ಲೇ ನಾಶ ಮಾಡಬೇಕೆಂಬುದಾಗಿದ್ದಾಗ ಮೋಶೆ ದೇವರ ಈ ಗುಣವನ್ನೇ ಎತ್ಕೊಂಡು, ದೇವರು ಹೇಳಿರುವಂತಹ ಈ ಸ್ಟೇಟ್ಮೆಂಟ್ನೇ ಎತ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿ ಅವ್ರನ್ನ ಉಳಿಸಲಿಕ್ಕೆ ಪ್ರಯತ್ನಿಸ್ತಾನೆ. ಇದೇ ಮಾತನ್ನ. ಓಕೆ, ನಾವು 14ನೇ ಅರಣ್ಯಕಾಂಡಕ್ಕೆ ಬರೋಣ. 14ನೇ ಅರಣ್ಯಕಾಂಡ, ಅದರಲ್ಲಿ 17ನೇ ವಚನ ನೋಡಿ. ನನ್ನ ಸ್ವಾಮಿಯೇ, ನೀನು ನಿನ್ನ ವಿಷಯದಲ್ಲಿ
ಯೆಹೋವನು ದೀರ್ಘಶಾಂತನು, ಬಹು ಪ್ರೀತಿಯುಳ್ಳವನು, ಅಪರಾಧ ಪಾಪಗಳನ್ನು ಕ್ಷಮಿಸುವವನು, ಆದಾಗಿ ಅಪರಾಧಗಳನ್ನು ಶಿಕ್ಷದೆ ಬಿಡದವನು, ತಂದೆಗಳ ಪಾಪಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳೊಳಗೆ ಬರಮಾಡುವವನು ಎಂದು ಹೇಳಿದೆಯಲ್ಲ. ಅಂದ್ರೆ ಆವತ್ತು ವಿಮೋಚನ ಕಾಂಡದಲ್ಲಿ ಹೇಳಿದಂತ ಮಾತನ್ನೇ ಇಲ್ಲಿ ಮೋಶೆ ಪ್ರಸ್ತಾಪ ಮಾಡುವುದನ್ನು ನೋಡುವಂತರಾಗಿದ್ದೇವೆ. ಅಂದ್ರೆ ಇಲ್ಲಿ ದೇವರು ತನ್ನನ್ನು ತಾನು ಪ್ರಕಟ ಮಾಡಿಕೊಂಡನು. ನಾನು ಕನಿಕರ ಉಳ್ಳ ದೇವರು, ದೀರ್ಘಶಾಂತಿ ಉಳ್ಳ ದೇವರು, ದಯವುಳ್ಳ ದೇವರು ಎಂಬುದಾಗಿ ದೇವರು ಮೋಶೆಗೆ ಪ್ರಥಮವಾಗಿ ಪರಿಚಯ ಮಾಡಿಕೊಂಡನು. ನಂತರ ಅದೇ ಒಂದು ದೇವರ ನುಡಿಯನ್ನ ತೆಗೆದುಕೊಂಡು ಇಸ್ರಾಯೇಲನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಇಸ್ರಾಯೇಲ್ ನಾಶ ತಪ್ಪಿಸ್ಕೊಳ್ಬೇಕು ಅರಣ್ಯದಲ್ಲಿ ಎಂಬುದಾಗಿ ದೇವರ ಹತ್ರ ಅದೇ ಸ್ಟೇಟ್ಮೆಂಟ್ ಇಟ್ಕೊಂಡು ಪ್ರಾರ್ಥಿಸುವುದನ್ನು ನೋಡುವಂತರಾಗಿದ್ದೇವೆ ಅಲ್ವೇ. ಅದೇ ಮಾತನ್ನು ಇಲ್ಲಿ ಯೋನನು ಸಹ ಹೇಳ್ತಾ ಇರೋದು. ಹಾಗಿದ್ರೆ ಈ ಪ್ರವಾದಿ ಅಂತ ಯೋನನಿಗೆ ದೇವರ ಗುಣಗಳು ಗೊತ್ತಿದೆ, ದೇವರು ಎಷ್ಟು ಒಳ್ಳೆಯವನೆಂಬುದಾಗಿ ಗೊತ್ತಿದೆ. ಆದರೆ ಆ ಒಳ್ಳೆತನವನ್ನ ದೇವರು ಆ ಒಳ್ಳೆತನದಲ್ಲಿ ನಡ್ಕೊಳ್ಳುವಂಥದ್ದು ಅವನಿಗೆ ಇಷ್ಟ ಇಲ್ಲ. ತನ್ನ ಒಳ್ಳೆತನವನ್ನ ಜನರಿಗೆ ತೋರಿಸುವಂಥದ್ದು, ಈ ದುಷ್ಟರಿಗೆ ತೋರಿಸುವುದು ಇವನಿಗೆ ಇಷ್ಟ ಇಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇದರಿಂದ ನನಗಿದೆಲ್ಲ ಗೊತ್ತು. ಅಲ್ಲಿ 5 ಶ್ರೇಷ್ಠ ಗುಣಗಳನ್ನು ಆತನ ಎತ್ತಿ ಹೇಳಿದಾನೆ. ದಯೆಯುಳ್ಳವನು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯುಳ್ಳ ದೇವರು, ಮಾಡಬೇಕೆಂದ ಕೇಳಿಗೆ ಮನಮರುಗುವನು ಎಂಬುದಾಗಿ, ಮನಮರುಗುವಂತ ದೇವರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದು ರಿಲೆಂಟ್ ಎಂಬುದಾಗಿ ಬರೆಯಲ್ಲ. ರಿಲೆಂಟ್ ಅಂದ್ರೆ ಮರುಕವುಳ್ಳ ದೇವರು, ಕರುಳು ಮರುಗುವಂಥವನು ಅಂತ. ಒಂದು ಕಷ್ಟದಲ್ಲಿರುವಂಥವ್ರನ್ನ ನೋಡಿದ್ರೆ ನಮ್ಮ ಹೃದಯದಲ್ಲಿ ಒಂದು ರೀತಿ ಅಯ್ಯೋ ಅನ್ನಿಸ್ತದಲ್ಲ, ಹಂಗೆ ದೇವರು ಮರುಗುವಂಥ ದೇವರು ಎಂಬುದಾಗಿ ಇಲ್ಲಿ ಹೇಳುವುದನ್ನು ನೋಡುವಂಥರಾಗಿದ್ದೇವೆ ಪ್ರೇರೆ. ನಮ್ಮ ದೇವರ ಶ್ರೇಷ್ಠತೆ ಇದು ಪ್ರೇರೆ. ಇವತ್ತು ನಾನು ನೀವು ಉಳಿದಿರುವಂಥದ್ದು ನೋಡಿಲಿ, ಈ ಕ್ಯಾರೆಕ್ಟರ್ ದೇವರಿಗಿದೆಯಲ್ಲ ಅದರಿಂದ ಅಷ್ಟೇ. ಈ ಗುಣ ದೇವರಿಗಿರುವುದರಿಂದ ಇವತ್ತು ನಾವೆಲ್ಲ ಉಳಿದಿದ್ದೇವೆ, ಲೋಕವೆಲ್ಲ ಉಳಿದಿದೆ. ಪ್ರಿಯ ದೇವಜನರು, ಎಂಥ ದೇವರು ನಾವು ಸೇವಿಸ್ತಾ ಇದ್ದೀವಿ ಅಂತ ಆಲೋಚನೆ ಮಾಡಿ. ಯೋನನು ಇಂತಹ ಒಳ್ಳೆಯ ದೇವರನ್ನ ಹಿಂಬಾಲಿಸುವಂಥ ವ್ಯಕ್ತಿ. ಈತನು ದೇವರು ರಕ್ಷಣೆ ಕೊಡುವಾಗ ಅದರಲ್ಲಿ ಸಂತೋಷ ಪಡದೆ ಅವನು ಸಿಟ್ಟುಗೊಳ್ಳುವುದನ್ನು, ಕರಕರೆಗೊಳ್ಳುವುದನ್ನು, ತನ್ನ ಹಿಂದಿನ ಒಂದು ಅವಿಧೇಯತೆಯನ್ನು ಸಮರ್ಥನೆ ಮಾಡಿಕೊಳ್ಳುವುದನ್ನು ನಾವಿಲ್ಲಿ ನೋಡುವಂಥವರು ನಾವಾಗಿದ್ದೇವೆ ಪ್ರೇರೆ. ನಂತರ ನಾವು ಮುಂದಿನ ವಚನಕ್ಕೆ ಬರೋಣ. 4ನೇ ವಚನ. ಅದಕ್ಕೆ ಯೆಹೋವನು, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಿದನು. ಓಕೆ, ದೇವರು ಪ್ರಶ್ನೆ ಮಾಡಿದ, ನೀನು ಸಿಟ್ಟುಗೊಳ್ಳುವುದು ಸರಿಯೋ? ಅದಕ್ಕಿಂತ ಮುಂಚೆ ದೇವರು ಯೋನನು ಸಿಟ್ಟುಗೊಂಡು ದೇವ್ರ ಹತ್ರ ಮಾತಾಡೋದಂಥದ್ದು ಏನಂದರೆ, ದೇವ್ರ ಹತ್ರ ರಿಕ್ವೆಸ್ಟ್ ಮಾಡೋದೇನಂತಂದರೆ, ನನ್ನನ್ನು ಸಾಯಿಸ್ಬಿಡು ಅಂತ. ಓಕೆ, ಅವನ ಪ್ರಾರ್ಥನೆಯಲ್ಲಿ ನನ್ನನ್ನು ಸಾಯಿಸ್ಬಿಡು ಅಂದ್ರೆ ಅರ್ಥ, ಈಗ ಅವರು ರಕ್ಷಣೆ ಕೊಟ್ಟದ್ರಲ್ಲಿ ಅವನಿಗೆ ಸಂತೋಷ ಇಲ್ಲ ಅಂತಿಲ್ಲ ಅರ್ಥ ಆಗ್ತದೆ. ಅಂದರೆ ನನ್ನನ್ನು ಸಾಯಿಸ್ಬಿಡು, ಅವ್ರು ರಕ್ಷಣೆ ಕೊಟ್ಟಿದ್ದೆ, ನೀನು ಅವ್ರು ಬಿಡುಗಡೆ ಮಾಡಿದೆಯಾ, ನನ್ನನ್ನು ಸಾಯಿಸು. ಈ ರೀತಿ ಒಂದು ರೀತಿಯಲ್ಲಿ ಸಣ್ಣ ಮಕ್ಕಳು ಚೈಲ್ಡ್ಗಳು ಆಡ್ತಾರಲ್ಲ, ಹಂಗೆ ಇವನು ದೇವರೊಟ್ಟಿಗೆ ಆಟ ಆಡೋದನ್ನು ನೋಡುವಂತರಾಗಿದ್ದೇವೆ. ಅಂದರೆ ಇಲ್ಲೇನಪ್ಪ ಎಂಬುದಾಗಿ ಹೇಳುವಾಗ ಅಲ್ಲಿ 3ನೇ ವರ್ಷದಲ್ಲಿ, ಆಗ ಯೆಹೋವನೇ, ನನ್ನ ಪ್ರಾಣವನ್ನು ತೆಗೆ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಅಂದರೆ ಇನ್ಯಾತಕ್ಕೆ ಬದುಕಬೇಕು? ಇಂಥ ದುಷ್ಟನ ರಕ್ಷಣೆ ಮಾಡಿದೆ ನೀನು, ಇನ್ನೇನಕ್ಕೆ ನಾನು ಬದುಕಬೇಕು? ನಾನು ಸಾಯುವುದೇ ಲೇಸು, ನಾನು ಪ್ರಾಣ ತೆಗೆದ್ಬಿಡು. ಇವನಿಗೇನಪ್ಪ ಅಂದರೆ ಬೇರೆಯವ್ರ ರಕ್ಷಣೆಗಿಂತ, ಬೇರೆಯವ್ರ ರಕ್ಷಣೆ ಅವ್ರ ರಕ್ಷಣೆ ಮಾಡಲಿಕ್ಕಿಂತ, ಅಥವಾ ಅವ್ರಿಗೆ ಸುವಾರ್ತೆ ಹೇಳಿ, ಅಥವಾ ಅವ್ರಿಗೆ ಈ ದೇವರ ಸಂದೇಶ ಹೇಳಿ ರಕ್ಷಣೆ ತರೋದಕ್ಕಿಂತ ಹೆಚ್ಚು ಸಾಯೋದೇ ಮೇಲು ಅಂತ ಹೇಳ್ಕೊಂಡಿದ್ದಾನೆ ಅಷ್ಟೇ. ಅದಕ್ಕೆ ತಾನೇ ಅಲ್ಲೂ ಹೇಳೋದು, ಎಲ್ಲ ಎತ್ತಾಕ್ಬಿಡಿ ನನ್ನ ಅಂತ. ದೇವರ ಕಡೆಗೆ ತಿರುಗಿಕೊಂಡು ಹೋಗದೆ ಏನು ಮಾಡಿದನೋ, ನೀರಿನಲ್ಲಿ ಎತ್ತಾಕ್ಬಿಡಿ. ಆಗ್ಲೂ ಸಹ ಮರಣನೇ ಬಯಸ್ತದವನು, ಆಗ್ಲೂ ಸಹ ನಿರೀಕ್ಷೆ ಇಟ್ಕೊಂಡಿದ್ದೇನು, ಸಾಯ್ಬೇಕು ಅಂತಾನೆ. ಇಲ್ಲೂ ಸಹ ಏನು ಮಾಡ್ತಾ ಇದ್ದಾನೆ, ನನ್ನನ್ನು ಸಾಯಿಸ್ಬಿಡು, ನಾನು ಇರೋದಕ್ಕಿಂತ ಅವ್ರಿಗೆ ರಕ್ಷಣೆ ಕೊಟ್ಟ ಮೇಲೆ ನಾನೇ ತೆಗಿರಬೇಕು. ಇಲ್ಲಿ ಏನಪ್ಪ ಅಂದರೆ ದೇವ್ರಿಗೆ ಒಂದು ಇಕ್ಕಟ್ಟು ಶಿಕ್ಷೆ ನೋಡ್ತಾನೆ. ಏನಂತ? ಅವ್ರನ್ನ ನಾಶ ಮಾಡು, ಇಲ್ಲ ನಾನು ಸಾಯ್ತೇನೆ ಅಂತ ಅರ್ಥ ಆಯ್ತಲ್ವಾ? ಕೆಲವರು ಹೇಳ್ತಾರಲ್ಲ, ಕೆಲವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಗೊತ್ತುಂಟಾ? ಸಾಯ್ತೇನೆ ನಾನು ಸೊತೈತೀನಿ ಅಂತ, ಆಯ್ತಲ್ವೇ? ಆ ರೀತಿ ಬ್ಲ್ಯಾಕ್ ಮೇಲ್ ದೇವ್ರಿಗೂ ಮಾಡ್ತಾನೆ ಅವನು. ಅಂದರೆ ಅರ್ಥ ಏನೋ, ನಾನು ಸತ್ತೋಗ್ತೇನೆ ಅಂತ. ಅಂದರೆ ಏನು ತೋರಿಸ್ತಾ ಇರ್ತದೆ ಅಂದರೆ,
ನಿನ್ನ ಮನಸ್ಸು ಬದಲಾವಣೆ ಮಾಡ್ಕೋ ಅಂದ್ರೆ ಅವ್ರನ್ನ ನ್ಯಾಯ ತೀರಿಸುವಂತ ಅರ್ಥ. ನೀನು ಒಂದು ನನ್ನ ಸಾಯಿಸು, ಇಲ್ಲಾಂದ್ರೆ ಅವ್ರು ಸಾಯಿಸು ಅಂತ ಇನ್ನೊಂದು ಅರ್ಥ ಇರಬೇಕಾದ್ರೆ. ಎಂಥ ಪ್ರವಾದಿ ಅಲ್ವಾ. ಹಠ, ಒಂದು ರೀತಿ ಹಠಮಾರಿತನ ಇದು. ಒಂದು ನಾನು ಸಾಯ್ಬೇಕು, ಇಲ್ಲಾಂದ್ರೆ ಅವ್ರು ಸಾಯ್ಬೇಕು ಹೇಳ್ತಾರಲ್ಲ. ಒಂದು ನಾನು ಇರ್ಬೇಕಿಲ್ಲಂದ್ರೆ ಅವ್ರು ಇರ್ಬೇಕಂತಾರಲ್ಲ, ಆ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀವಿ ನಾವು. ಅವ್ರಿರೋದು ಬೇಡ. ಎಂಥ ಒಂದು ದೇವರೊಟ್ಟಿಗೆ ಅಂತ ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ ಆಲೋಚನೆ ಮಾಡಿ. ಓಕೆ, ನಿನಗೇನಪ್ಪ ಅಂದರೆ ಸಾಯ್ಬೇಕು 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 ಅನ್ನೋದು ಹೆಚ್ಚಾಗಿಲ್ಲಿರುವಂಥದ್ದು. ತಿರುಗಿ ಇನ್ನೊಂದ್ಸರಿ ಹೇಳ್ತಾನೆ, ಮರಣ ಆಗೋಷ್ಟು ಸೃಷ್ಟಿಗೊಳ್ಳೋದು ಒಳ್ಳೇದಂತ. ಮರಣ ಆಗೋಷ್ಟು ಸೃಷ್ಟಿಗೊಳ್ಳೋದ್ರೆ ಬರೀ ಸಾಯ್ಬೇಕು. ದೇವರ ಆಜ್ಞೆಗೆ ವಿಧೇಯನಾಗೋದಕ್ಕಿಂತ ಅಥವಾ ಅವ್ರಿಗೋಗಿ ಸುವಾರ್ತೆ ಸಾರಿ ರಕ್ಷಣೆ ತರೋದಕ್ಕಿಂತ ಸಾಯುವುದೇ ಮೇಲು ಎಂಬುದಾಗಿ ತಿಳ್ಕೊಂಡಂಥವ ಪ್ರವಾದಿ ಯೋನ. ಈಗ ರಕ್ಷಣೆ ಕೊಟ್ಟ ಮೇಲೆ ಹೇಳ್ತಾನೆ, ಸಾಯಿಸ್ಬಿಡು ನನ್ನನ್ನು ಎಂಬುದಾಗಿ ದೇವ್ರ ಹತ್ರ ಕೇಳಿಕೊಳ್ಳೋದನ್ನು ನೋಡುತ್ತೇವೆ. ಆಗ ದೇವ್ರು ಕೇಳ್ತಾನೆ, ನೀನು ಸಿಟ್ಟುಗೊಳ್ಳುವುದು ಸರಿಯೋ? ಓಕೆ, ದೇವ್ರು ಕೇಳುವಂಥದ್ದು, ನೀನು ಸಿಟ್ಟುಗೊಳ್ಳೋದು ಸರಿಯೋ? ಆದರೆ ಏನೂ ಮಾತಾಡೋಲ್ಲ, ಉತ್ತರ ಕೊಡೋಲ್ಲ. ಈಗ ಏನು ಹೇಳ್ಬಿಟ್ಟು ಹೋಗಿದ್ದಾನೆ, ಸಾಯಿಸ್ಬಿಡು ಅಂತ. ಅವ್ರನ್ನ ನೀನು ರಕ್ಷಣೆ ಮಾಡಿದ್ಯಾ, ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ನೀನು ವ್ಯವಸ್ಥೆ ಮಾಡಿದ್ದೆ, ಅದರಿಂದ ನೀನು ನನ್ನ ಸಾಯಿಸು, ಇಲ್ಲಾಂದ್ರೆ ಅವನು ಸಾಯಿಸು ಅಂತ. ಆ ರೀತಿಯಾಗಿ ಮತ್ತೆ ಏನು ಮಾಡ್ತಾ ಇದ್ದಾನೆ, ಈಗ ಅವನು ಒಂದು ಶೆಲ್ಟರ್ ಹಾಕ್ಕೊಳ್ತಾನೆ. ಶೆಲ್ಟರ್, ಒಂದು ಗುಡಿಸಲು ಕಟ್ಕೊತಾನೆ ಪಟ್ಟಣದ, ಅಲ್ಲಿ ನೋಡಿ 5ನೇ ವಚನ. ಅನಂತರ ಯೋನನು ಪಟ್ಟಣವನ್ನು ಬಿಟ್ಟು ಅದರ ಮೂಡಲಲ್ಲಿ ಒಂದು ಗುಡಿಸಲನ್ನು ಮಾಡಿಕೊಂಡು ಪಟ್ಟಣವು ಏನಾಗುವುದೋ ಎಂದು ನೋಡುತ್ತಾ ಅದರ ನೆರಳಿನಲ್ಲಿ ಕೂತುಕೊಂಡಿದ್ದನು. ಓಕೆ, ಹಾಗಿರ ಅರ್ಥ ಏನಿಲ್ಲಿ, ಒಂದು ಗುಡಿಸಲಿಗೆ, ಪಟ್ಟಣದ ಮೂಡಲಿಗೆ ಒಂದು ಗುಡಿಸಲು ಅಂದರೆ ನಿನವೆ ಪಟ್ಟಣದ ಮೂಡಲಲ್ಲಿ ಅಂದರೆ ಪೂರ್ವ ದಿಕ್ಕಿಗಿರುವಂಥ ಸ್ಥಳದಲ್ಲಿ ಹೋಗಿ ಒಂದು ಶೆಲ್ಟರ್ ಹಾಕೊಳ್ಳೋದು, ನೆರಳು ಮಾಡ್ಕೊಳ್ಳೋದು, ಗುಡಿಸಲು ಮಾಡ್ಕೊತಾನೆ. ಏನೋ ಕಂಬಗೆ ನಿಲ್ಲಿಸ್ಬಿಟ್ಟು ಮೇಲೆ ಏನಾದ್ರು ಮುಚ್ಕೊಂಡು ಕೂತಿರ್ತಾನೆ. ಅಲ್ಲಿ ಏನಕ್ಕೆ ಕೂತಿದ್ದಾನೆ? ಇನ್ನೂ ಟೈಮ್ ಆಗಿಲ್ವಲ್ಲ, ಎಷ್ಟು ದಿನ? 40 days. ಅದಕ್ಕೆ 40 days ಕಾಯ್ತಾ ಇದ್ದಾನೆ. ಏನಕ್ಕೋಸ್ಕರ? ದೇವರು ಇವತ್ತು ನಾಳೆ ಏನು ಮಾಡ್ತಾನೆ, ಯಾಕಂದರೆ ದೇವ್ರ ಹತ್ರ ಸವಾಲು ಹಾಕ್ಬಿಟ್ಟು ಬಂದನಲ್ಲ ಈಗ, ಏನಂತೆ, ನಾನು ಸಾಯಿಸ್ಬಿಡು ಅಂತ, ಆಯ್ತಲ್ವ? ಇಲ್ಲ ನಾ ಇರಬೇಕು, ಇಲ್ಲಾಂದ್ರೆ ಅವ್ರು ಇರಬೇಕು ಅಂತ ಅವನ ಲೆಕ್ಕಾಚಾರ. ಹಾಗಾದರೆ ದೇವರ ಮನಸ್ಸನ್ನೇ ಬದಲಾಯಿಸಲಿಕ್ಕೆ ಹೊರಟಿದ್ದಾನೆ ಅವನು. ದೇವರನ್ನ ಬದಲಾಯಿಸ್ತೇನೆ ಎಂಬುದಾಗಿ ಹೊರಟಿದ್ದಾನೆ. ದೇವರ ಒಳ್ಳೆಯತನ ತನಗಿಷ್ಟ ಇಲ್ಲ. ಅದರಿಂದ ಇವನು ಒಂದು ಗುಡಿಸಲು ಹಾಕೊಂಡು ಕೂಳ್ತಿರುವಂಥದ್ದು. ಆ ಪಟ್ಟಣದಕ್ಕೆ ನೋಡ್ತಾ ಯಾವತ್ತು ಬಿದ್ದದೋ, ಯಾವತ್ತು ಬೆಂಕಿ ಬಿದ್ದದೋ, ಅಥವಾ ಯಾವತ್ತು ಪಟ್ಟಣ ಬಿದ್ದೋಗ್ತದೋ ನೋಡೋಣ ಅಂತ ಕಾಯ್ಕೊಂಡು ಕುಳ್ತಿದ್ದಾನೆ. ಆದರೆ ದೇವ್ರಿಗೆ ಅರ್ಥವಾಯಿತು, ಇವನು ಕಾಯ್ತಾ ಇದ್ದಾನೆ, ನ್ಯಾಯ ತೀರ್ಪನ ಪಟ್ಟಣಕ್ಕೆ ಬರೋದನ್ನ ಕಾಯ್ತಾ ಇದ್ದಾನೆ ಅಂತೇಳಿ. ಆಗ ದೇವರು ಇವನ್ನ ಕರೆಕ್ಷನ್ ಮಾಡುವುದನ್ನು ನೋಡುತ್ತೇವೆ. ಯಾವ ರೀತಿಯಲ್ಲಿ ಕರೆಕ್ಷನ್ ಮಾಡ್ತಾರೆ? ಮೊದಲೊಂದು ಸರಿ ಕರೆಕ್ಷನ್ ಮಾಡಿದ್ರಲ್ಲ, ಮೊದಲನೇ ದಿನದಲ್ಲಿ ಯಾವ ರೀತಿ? ಮೀನಿನ ಮುಖಾಂತರ ಕರೆಕ್ಷನ್ ಮಾಡಿದ್ರು. ಓಕೆ, ಈಗ ಒಂದು ಪ್ಲ್ಯಾಂಟ್ ಮುಖಾಂತರ, ಒಂದು ಸೋರೆ ಗಿಡದ ಮುಖಾಂತರ ದೇವರು ಇವನು ಕರೆಕ್ಷನ್ ಮಾಡೋದನ್ನು ನೋಡುವಂಥರಾಗಿದ್ದೇವೆ. ಪ್ರಿಯರೇ, ನಮ್ಮನ್ನು ಕರೆಕ್ಟ್ ಮಾಡಲಿಕ್ಕೆ ದೇವರಿಗೆ ನಾನಾ ದಾರಿಗಳುಂಟು. ಓಕೆ, ಇದೇ ದಾರಿ ಅಂತಲ್ಲ, ಯಾವುದ್ರ ಮುಖಾಂತರನಾದರೂ ನಾವು ತಪ್ಪುವಾಗ ಸರಿ ಮಾಡಲಿಕ್ಕೆ ದೇವರಿಗೆ ಶಕ್ತಿ ಇದೆ. ಅದರಿಂದ ದೇವರಿಗೆ ನಾವು ಹೇಳ್ಕೊಡ್ಬೇಕಾದಿಲ್ಲ, ಕರ್ತನೆ ಅವರು ಸರಿಯಿಲ್ಲ ನೀನು ಹೀಗೆ ಮಾಡು ಎಂಬುದನ್ನು ನಾವೇನು ಹೇಳ್ಕೊಡ್ಬೇಕಾದಿಲ್ಲ. ದೇವರು ಕರೆಕ್ಟ್ ಮಾಡಲಿಕ್ಕೆ ನಾನಾ ಮಾರ್ಗಗಳನ್ನು ಆತನು ಇಟ್ಕೊಂಡಿದ್ದಾನೆ. ಇಲ್ಲಿ ನೋಡುವ ಸಮಯದಲ್ಲಿ ಈಗ ಇವನು ಕುಳಿತಿದ್ದಾನಲ್ಲ ಆ ಶೆಲ್ಟರಲ್ಲಿ ಅಥವಾ ಒಂದು ಗುಡಿಸಲ್ಲಿ ಕುಳಿತಾನಲ್ಲ, ಈಗ ದೇವ್ರು ಏನು ಮಾಡಿದನು, ಇನ್ನು ಸ್ವಲ್ಪ ಕಂಫರ್ಟ್ ಆಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಅವನು ಕೂತ್ಕೊಂಡು ಇನ್ನೂ ಕಂಫರ್ಟಾಗಿ ಕೂತ್ಕೋಬೇಕು, ತಣ್ಣಗಾಗಬೇಕು, ಒಳಗಡೆ AC ರೂಮಲ್ಲಿ ಕೂತಂಗೆ ಆಗಬೇಕು ಅವನಿಗೆ. ಅದಕ್ಕೇನು ಮಾಡಿದ್ರು ದೇವರು, ಒಂದು ಸೋರೆ ಗಿಡವನ್ನು ಬೆಳೆಸಿದ್ರು. ಓಕೆ, ಅವನ ತಲೆಯ ಮೇಲ್ಗಡೆ ಒಂದು ಸೋರೆ ಗಿಡವನ್ನು ಹಬ್ಬಿ ಅವನ ತಲೆ ನೆರಳಾಗಿ ಅವನ ಕರಕರೆ ತಪ್ಪಿಸುವಂತೆ ಏರ್ಪಡಿಸಿದನು. ನೋಡಿ, ಕರಕರೆಯಾಗಿದ್ದಾನೆ, ತುಂಬ ಸಿಟ್ಟು ಇದೆ, ಕೋಪ ಎಲ್ಲ ಇದೆ, ಸ್ವಲ್ಪ ಇಳೀಲಿ ಅಂತೇಳಿ ಕೆಲವು ಸಮಯದಲ್ಲಿ ಭಾಳ ಕೋಪಿಸ್ಕೊಂಡು ಅಂದರೆ ಒಂದು ಗ್ಲಾಸ್ ತಣ್ಣೀರು ಕೊಡ್ಬಿಟ್ರೆ ಏನಾಗ್ತದೆ, ಫ್ರಿಡ್ಜ್ ನೀರು ಕೊಡ್ಬಿಟ್ರೆ ಏನಾಗ್ತದೆ, ಸ್ವಲ್ಪ ಇಳಿದೋಗ್ತದೆ. ಆ ರೀತಿಯಾಗಿ ದೇವರು ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಇವನಿಗೆ ಒಂದು ನೆರಳನ್ನು ಉಂಟು ಮಾಡ್ತಾ ಇದ್ದಾನೆ. ತುಂಬ ಕರಕರೆ ಇದೆ, ಕೋಪವಿದೆ. ದೇವ್ರು ಏನು ಮಾಡ್ತಾನೆ, ಏನಾದ್ರು ಮಾಡಿ ಸ್ವಲ್ಪ ಇವನ್ನ ತಣ್ಣಗೆ ಕೂಲ್ ಮಾಡೋಣ. ಓಕೆ, ದೇವ್ರೇನು ಮಾಡಿದ್ರು, ಒಂದು ಸೋರೆ ಗಿಡವನ್ನು ಹಬ್ಬಿಸಿದ್ರು. ಹಾಗೇನಾಯಿತು, ಸೋರೆ ಗಿಡ ಹಸಿರಾದಂಥದ್ದು, ಎಲೆಗಳು ತುಂಬ್ಕೋತು. ನಂತರ ಏನಾಯ್ತು ಅಂತಿದೆ ದೇವ್ರ ವಾಕ್ಯದಲ್ಲಿ, ಆ ಸೋರೆ ಗಿಡದಿಂದ ಯೋನನಿಗೆ ಬಹು ಸಂತೋಷವಾಯಿತು. ಗಮನಿಸಿ, ಏನಂತಾಯಿತು, ಬಹು ಸಂತೋಷವಾಯಿತು. ಯಾರಿಂದ ಆಗಲಿಲ್ಲ, ಯಾರ ರಕ್ಷಣೆಯಿಂದ ಆಗಲಿಲ್ಲ,
ನಿನಿವೆ ಪಟ್ಟಣದವರ ರಕ್ಷಣೆಯಿಂದ ಆಗಲಿಲ್ಲ, ಸೋರೆ ಗಿಡದ ಬಹು ಸಂತೋಷವಾಯಿತು. ಕೆಲವ್ರಿಗೆ ಏನಪ್ಪಾ ಅಂತಂದ್ರೆ ಲೀಸ್ಟ್ ವಿಷಯಗಳಲ್ಲಿ ಸಂತೋಷ ಪಡುವಷ್ಟು ಅಮೂಲ್ಯವಾದ ವಿಷಯಗಳಲ್ಲಿ ಸಂತೋಷ ಪಡಲ್ಲ. ನಾನು ಹೇಳೋದು ಅರ್ಥ ಆಯ್ತಾ ನಿಮಗೆ? ಕೆಲವು ಲೌಕಿಕವಾದಂಥ ಲೀಸ್ಟ್ ಆದಂಥ ವಿಷಯಗಳಲ್ಲಿ ಸಂತೋಷ ಪಡ್ತಾರೆ, ಆದರೆ ದೇವರು ಅಮೂಲ್ಯವಾದ ಕಾರ್ಯ ಮಾಡುವಾಗ ಸಂತೋಷ ಪಡಲ್ಲ. ಯಾವುದು ದೊಡ್ಡದು ಪ್ರಿಯರೇ? ನಾವು ನೋಡುವಾಗ ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದನೆ ಮಾಡಿಕೊಂಡ್ರೆ ಅವನ ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿದ್ರೆ ಒಂದು ಆತ್ಮರಕ್ಷಣೆ ಒಂದು ಏನಂತ ಇಡೀ ಲೋಕಕ್ಕಿಂತಲೂ ಬಹಳ ಬೆಲೆ ಉಳ್ಳದ್ದು. ನಮಗೆ ಒಂದು ಸಣ್ಣ ಪುಟ್ಟ ವಿಷಯ ಸಿಕ್ಬಿಟ್ರೆ, ಏನಾದರೂ ನಮಗೆ ಸಣ್ಣ ಪುಟ್ಟ ಆಶೀರ್ವಾದಗಳಾಗ್ಬಿಟ್ರೆ ಏನಾಗ್ತದೆ, ಭಾಳ ಅದರಲ್ಲಿ ಖುಷಿ. ಆದರೆ ಒಂದು ಆತ್ಮರಕ್ಷಣೆ ಹೊಂದುವಾಗ ಖುಷಿ ಪಡ್ತಾ ಇದ್ದೇವೆ. ಇವತ್ತು ಪರಲೋಕ ಸಂತೋಷ ಪಡ್ತದೆ ಒಂದು ಆತ್ಮರಕ್ಷಣೆ ಹೊಂದುವಾಗ. ಒಬ್ಬ ಪಾಪಿ ತನ್ನ ಕಡೆಗೆ ತಿರುಗಿಕೊಳ್ಳುವಾಗ, ಮಾನಸಾಂತರ ಹೊಂದಿ ಬರುವಾಗ ಇಡೀ ಪರಲೋಕವೇ ಸಂತೋಷ ಪಡ್ತದೆ. ದೇವರ ಮಕ್ಕಳು ಅಂತ ನಾವು ಸಂತೋಷ ಪಡ್ತಿದ್ದೇವೆ. ಅಥವಾ ತಪ್ಪಿಯೋದ ಮಗನು ಬಂದಾಗ ಅಣ್ಣ ಹೊರಗಡೆ ಇದ್ದಲ್ಲಿ ಹಂಗಿದ್ದೀವ? ಪ್ರೇರೆ, ಇಲ್ಲಿ ನೋಡೋ ಸಮಯದಲ್ಲಿ ಸೋರೆ ಗಿಡ ನೆರಳು ಕೊಟ್ಟಾಗ ಬಹಳ ಸಂತೋಷ ಆಯ್ತು. ಯಾರಿಗೆ? ಯೋನನಿಗೆ. ಆದರೆ ಇಡೀ ನಿನಿವೆ ಪಟ್ಟಣದವರು ದೇವರ ನ್ಯಾಯ ತೀರ್ಪು ತಪ್ಪಿಸ್ಕೊಂಡ್ರಲ್ಲ, ಉಳ್ಕೊಂಡ್ರಲ್ಲ, ಅವರ ಜೀವ ಉಳಿತಲ್ಲ, ಆ ಪಟ್ಟಣ ಉಳಿತಲ್ಲ ಅಂತಕ್ಕಂಥ ಸಂತೋಷ ಯೋನನಿಗೆ ಇಲ್ಲ. ಈಗ ಒಂದು ಲೀಸ್ಟ್ ಆದಂಥ ಸೋರೆ ಗಿಡದ ವಿಷಯದಲ್ಲಿ ಬಹಳ ಸಂತೋಷ ಉಂಟಾಯ್ತು. ಓಕೆ, ಕುಳಿತಿದ್ದಾನೆ ಅದರ ನೆರಳಿನಲ್ಲಿ. ನಂತರ 7ನೇ ವಚನಕ್ಕೆ ಬರೋಣ. ಮಾರನೆಯ ಅರುಣೋದಯದಲ್ಲಿ ದೇವರು ಒಂದು ಹುಳಕ್ಕೆ ಅಪ್ಪಣೆ ಮಾಡಿದನು. ಓಕೆ, ದೇವರು ಒಂದು ಹುಳಕ್ಕೆ ಅಪ್ಪಣೆ ಕೊಟ್ಟನೀಗ. ಸೋರೆ ಗಿಡವನ್ನು ಅವನು ಕಂಫರ್ಟ್ ಆಗಿರಲಿ ಅಂತ ಕೊಟ್ಟರು. ನಂತರ ಅದು ಕಂಫರ್ಟ್ ಕೊಟ್ಟಿತ್ತು, ಸಂತೋಷ ಆಯಿತು ಅವನಿಗೆ. ನಂತರ ದೇವರು ಒಂದು ಹುಳಕ್ಕೆ ಅಪ್ಪಣೆ ಕೊಟ್ಟನು. ಏನು ಮಾಡ್ತು? ಆ ಸೋರೆ ಗಿಡನ ತಿಂದ್ಬಿಡ್ತದ, ಬೇರ್ಗೆ ಹೋಗಿ ಹೊಡೀತದು. ಓಕೆ, ಅದು ಒಣಗಿ ಹೋಯ್ತು. ಮತ್ತೆ ಸೂರ್ಯನು ಹುಟ್ಟಿದಾಗ ದೇವರು ಬಿಸಿಯಾದ ಮೂಡನ ಗಾಳಿಯನ್ನು ಏರ್ಪಡಿಸಿದನು. ಅಲ್ಲಿ ಬಿಸಿಯಾದ ಮೂಡನ ಗಾಳಿ, ಬಿಸಿಯಾದ ಗಾಳಿ ಬಂದು ಆ ಗಿಡವನ್ನು ಸಂಪೂರ್ಣ ಒಣಗುವಂತೆ ಮಾಡಿತು. ಬಿಸಿಲು ಆಮೇಲೆ ಏನಾಯ್ತು? ಈಗ ಅದು ಒಣಗೋದಾಗ ಆ ಬಿಸಿಲು ಅಂದ್ರೆ ಕಡು ಬಿಸಿಲೇನಿದೆಯೋ ಅದು ಯೋನನ ತಲೆಗೆ ಹೊಡೆಯಲು ಅವನು ಮೂರ್ಛೆ ಹೋಗೋನಾಗಿ. ಆ ಬಿಸಿಲೇನಾಯ್ತು? ಈಗ ಈ ಕಂಫರ್ಟ್ ಎಲ್ಲ ಇಲ್ಲ. ಈಗ ಅದು ಒಣಗೋಯ್ತು. ಒಂದು ಹುಳಕ್ಕೆ ಅಪ್ಪನೆ ಕೊಟ್ಟನು. ಈ ಬಿಸಿಲು ಬಂದು ಮುಖಕ್ಕೆ ಬಡಿತಾ ಇದೆ. ಈಗ ಅವನ ತಲೆಗೆ ಹೊಡೆಯಲು ಅವನು ಮೂರ್ಛೆ ಹೋಗುವನಾಗಿ, ನಾನು ಬದುಕುವುದಕ್ಕಿಂತ ಸಾಯುವುದ ಲೇಸು ಎಂದು ಮರಣವನ್ನು ಕೇಳಿಕೊಂಡನು ಎಂಬುದಾಗಿ ನೋಡ್ತೀವಿ. ಇಲ್ಲೂ ಸಹ ನೋಡೋದಲ್ಲ, ಮರಣವನ್ನು ಕೇಳಿಕೊಂಡು. ಹಾಗಿದ್ರೆ ಕೆಲವ್ರ ಮನಸ್ಸಲ್ಲಿ ಬರೀ ಸಾಯ್ಬೇಕು ಅನ್ನೋದಿರ್ತದೆ. ಎಂದಿಗೂ ಹಾಗೆ ಮನಸ್ಸಲ್ಲಿ ಇಟ್ಕೊಬೇಡಿ, ಬದುಕಬೇಕು ಅಂತ ಇಟ್ಕೊಳ್ಳಿ. ನಾನು ಬದುಕೇನಾದ್ರು ಮಾಡ್ಬೇಕು ಅರ್ಥನಿಗೋಸ್ಕರ ಅಲ್ವೇ? ಈ ರೀತಿಯಾದಂಥ ಮನಸ್ಸಿಟ್ಕೊಂಡು ಹೋಗ್ಬೇಕು ಹೊರತಾಗಿ ಇಲ್ಲಿ ನೋಡ್ತೇವೆ ಈ ಯೋನನ್ನು ಅಲ್ಲೂ ಸಹ ಎತ್ತಾಕಿರಿ ನನ್ನ ನೀರಿಗೆ ಅಂತ ಕೇಳ್ಕೊಂಡು, ಮತ್ತೆ ಇಲ್ಲಿ ಕೇಳುವ ಸಮಯ ನಾನು ಸಾಯಿಸ್ಬಿಡು ಅಂತ ದೇವರು ಕೇಳ್ತಾ ಇದ್ದಾನೆ. ಇಲ್ಲೂ ಸಹ ಬದುಕೋದಕ್ಕಿಂತ ಸಾವಿದೆ ಮೇಲೆ ಎಂಬುದಾಗಿ ಹೇಳ್ತಾನೆ. ದೇವರು ಒಂದು ಒಳ್ಳೆಯ ಜೀವನ ಕೊಟ್ಟಿದ್ದಾನೆ ಅವನಿಗೆ, ಪ್ರವಾದಿ ಅಲ್ವೇ? ನನಗೂ ನಿಮಗೂ ದೇವರು ಒಂದು ಒಳ್ಳೆಯ ಜೀವನ ಕೊಟ್ಟಿದ್ದಾನೆ ಪ್ರಿಯರೇ. ನಿರೀಕ್ಷೆ ಇಲ್ಲದವರಲ್ಲ ನಾವು, ನಿರೀಕ್ಷೆ ಉಳ್ಳವರಾಗಿದ್ದೇವೆ. ಮೊದಲು ಬಿಡಿ, ನಾವು ದಾರಿ ತಪ್ಪಿ ಹೋಗಿ ಪಾಪಿಗಳಾಗಿದ್ದೆವು. ನಮಗೊಂದು ಉತ್ತಮವಾದ ಜೀವನವನ್ನು ದೇವರು ಕೊಟ್ಟಿದ್ದಾನೆ. ಆ ದೇವರಿಗಾಗಿ ನಾವು ಆ ಜೀವನವನ್ನು ಮುಡುಪಾಗಿ ಕಳೆಯೋಣ. ಎಷ್ಟು ದಿನ ಲೋಕದಲ್ಲಿ ದೇವರು ಇರಲಿಕ್ಕೆ ಇಟ್ಟಿದ್ದಾನೆ ಅಷ್ಟು ದಿನ ಸಂತೋಷವಾಗಿ ದೇವರ ಮಾರ್ಗದಲ್ಲಿ ಬದುಕೋಣ. ಅದು ಬಿಟ್ಟು ಸಾಯದ ಮೇಲೆ ಎಂಬುದಾಗಿ ಹೇಳುವಂಥ ಯೋನನಾಗಿ ನಾವೆಂದಿಗೂ ಇರಬಾರ್ದು. ಸಾಯೋದು ಲೇಸು ಎಂಬುದಾಗಿ ಕೇಳಿಕೊಂಡನು. ಓಕೆ, ಈಗ ಇವನ ಒಂದು ಕನಿಕರ ಅಥವಾ ಇವನ ಒಂದು ದೃಷ್ಟಿ ಯಾವ್ರ ಮೇಲಿದೆ? ಈಗ ಸೋರೆ ಗಿಡದ ಮೇಲೆ. ಓಕೆ, ಸೋರೆ ಗಿಡ ಒಣಗಿ ಹೋಯ್ತಲ್ಲ, ಅದರ ಮೇಲೆ ಅವನಿಗೆ ಬಹಳ ಬೇಸರಿಕೆ ಆಗಿರುವಂಥದ್ದು, ಬೇಸರ ಉಂಟಾಗಿರುವಂಥದ್ದು. ಇಲ್ಲಿ ಕೊಪ್ಪಿಸ್ಕೊಳ್ತಾ ಇರೋದು ಯಾವ ವಿಷಯದಲ್ಲಿ? ಸೋರೆ ಗಿಡ ಒಣಗಿ ಹೋದದಕ್ಕೆ. ಓಕೆ, ಈಗ ದೇವರು ಆತನ ಜೊತೆಗೆ ಮಾತಾಡ್ತಾ ಇದ್ದಾರೆ. ಆಗ ದೇವರು ಯೋನನನ್ನು, ನೀನು ಸೋರೆ ಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಲು, ಯೋನನು ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಉತ್ತರ ಕೊಟ್ಟನು. ಏನು ಹೇಳ್ತಾ ಇದ್ದಾನೆ? ಈಗಲೂ ಸಹ ಅದೇ, ಮರಣ ಆಗುವಷ್ಟು
ಸಿಟ್ಟುಗೊಳ್ಳುವುದು ಸರಿ. ಕೆಲವ್ರು ಹಂಗೇನೆ, ಕೆಲವು ಸಿಟ್ಟು ಮಾಡ್ಕೊಂಡೋಗಿ ಕೆಲವು ಕತೆಗಳು ಮಾಡ್ಕೋತಾರಲ್ಲ, ಕೋಪಿಸ್ಕೊಂಡು ಹೋಗಿ ಶಾರ್ಟ್ ಟೆಂಪರ್ ಮಾಡ್ಕೊಡತ್ತ ಏನೆಲ್ಲ ಕತೆ ಮಾಡ್ಕೋತಾರೆ ಕೆಲವರೆಲ್ಲ. ಕೋಪಿಸ್ಕೊಂಡು ಏನೇನೋ ಮಾಡ್ಕೊಂಡು ಹೋಗಿ ಕೆಲವು ಸಮಯದಲ್ಲಿ ಎಲ್ಲಿ ಅಥವಾ ಒಂದು ಬಾವಿನೋ, ಒಂದು ಹಗ್ಗನೋ, ಒಂದು ಬಾಟ್ಲು ವಿಷನೋ, ಅಥವಾ ಟ್ರೈನೋ, ನೆನ್ನೆ ಕೆಲವು ದಿನಗಳು ನಡೀತಾ ಇರೋ ಕಥೆಗಳು ನೋಡ್ತಾ ಇದ್ದೇವೆ. ಕೆಲವರೆಲ್ಲ ಏನೆಲ್ಲ ಮರಣ ಹೊಂದ್ಕೋತಾರೆ ಎಂಬುದಾಗಿ ಅಲ್ವೇ. ಯಾಕೆ? ಒಂದು ರೀತಿಯಲ್ಲಿ ಒಳಗೆ ಸಿಟ್ಟು ಇರೋದು ಬೇಡ, ನಾನು ಏನೆಲ್ಲ ಸಿಟ್ಟು ಮಾಡ್ಕೊಳ್ಳೋದು. ಅದಕ್ಕೆ ಹೇಳೋದು, ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಉತ್ತರ ಕೊಟ್ಟನೆಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ಓಕೆ. ನಂತರ ಅದಕ್ಕೆ ಯೆಹೋವನು, ನೀನು ಆ ಸೋರೆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ. ಓಕೆ, ಸೋರೆ ಗಿಡಕ್ಕಾಗಿ ನೀನು ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಗಮನಿಸಿ, ನೀನು ಇದಕ್ಕೇನಾದ್ರೂ ಕಷ್ಟಪಟ್ಟಿದ್ಯಾ? ಕಷ್ಟಪಡಲಿಲ್ಲ. ಸೋರೆ ಗಿಡಕ್ಕಾಗಿ ನೀನು ಕಷ್ಟಪಡಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಹುಟ್ಟಿತ್ತು, ಒಂದು ರಾತ್ರಿಯಲ್ಲಿ ಅದು ನಾಶವಾಯಿತು. ಓಕೆ, ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ, ಅಂದ್ರೆ ಯಾವುದ್ರ ಮೇಲೆ ಕನಿಕರ ಇದೆ ಅವನಿಗೆ? ಸೋರೆ ಗಿಡದ ಮೇಲೆ ಕನಿಕರ ಇದೆ. ಆದರೆ 1,20,000 ಜನರ ಪ್ರಾಣದ ಕುರಿತಾಗಿ ಯಾವ ಕನಿಕರ ಆತನಿಗೆ ಇಲ್ಲ. ನಾನು ಅದಕ್ಕೇನೆ ಕೆಲವರ ಪ್ರೀತಿ ಯಾವುದ್ರ ಮೇಲೆ ಅಂದರೆ ಲೀಸ್ಟ್ ಆದದ್ರ ಮೇಲೆ, ಕೆಳಮಟ್ಟದ ಮೇಲೆ, ಉತ್ತಮವಾದದ ಮೇಲೆ ಅಲ್ಲ. ಆದರೆ ದೇವರು ನನ್ನ ನಿಮ್ಮ ಹಾಗೆ ಕೆಳಮಟ್ಟದಲ್ಲಿ ಸಂತೋಷ ಪಡುವಂತನಲ್ಲ, ಉತ್ತಮವಾದರಲ್ಲಿ. ಯಾವುದು? ಒಂದು ಆತ್ಮ ರಕ್ಷಣೆ ಹೊಂದುವಂಥ ವಿಷಯದಲ್ಲಿ. ನಮಗೆ ಬೇರೆ ಬೇರೆ ಲೌಕಿಕ ಸಂಗತಿ ತಿಳಿದ್ರೆ ಮಾತ್ರ ಸಾಕು ನಾವು ಖುಷಿ ಪಡಲಿಕ್ಕೆ, ಅಲ್ವೇ? ಇವತ್ತು ನಿಜವಾದ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ, ನಾವು ನಿಜವಾದ ಸಂತೋಷ ಅನುಭವಿಸ್ತಿರೋದು ಯಾವುದರಲ್ಲಿ ಅಂತ. ಯಾವುದರಲ್ಲಿ ದೇವರು ಸಂತೋಷ ಪಡ್ತಾ ಇದ್ದಾನೆ ಅದರಲ್ಲಿಯೋ, ಅಥವಾ ಲೌಕಿಕವಾದಂಥ ವಿಷಯಗಳು ನಾವು ಸಂತೋಷ ಪಡಬಾರ್ದು ಎಂಬುದಾಗೆಲ್ಲ ನಾವು ಸಂತೋಷ ಪಡೋಣ ಇದರಲ್ಲೂ ಸಹ. ಆದರೆ ಹೆಚ್ಚು ನಾವು ಸಂತೋಷ ಪಡುವಂಥದ್ದು ಯಾವ ವಿಷಯದಲ್ಲಿ? ದೇವರು ಸಂತೋಷ ಪಡ್ತಾ ಇದ್ದಾನೆ ಆ ವಿಷಯದಲ್ಲೋ, ಅಥವಾ ಲೋಕದಲ್ಲಿ ಸಿಕ್ಕುವಂಥ ಕೆಲವು ತಾತ್ಕಾಲಿಕವಂಥ ವಸ್ತುಗಳ ವಿಷಯದಲ್ಲಿಯೋ? ಪ್ರಿಯ ದೇವಜನರೇ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋದು ಬಹಳ ಪ್ರಾಮುಖ್ಯವಾದದ್ದು. ಒಂದು ವೇಳೆ ದೇವರು ಸಂತೋಷ ಪಡುವಂಥ ವಿಷಯದಲ್ಲಿ ನಮ್ಮ ಸಂತೋಷ ಇಲ್ಲ ಅಂತಂದರೆ, ನಾವು ಯೋನನಾಗೆ ಸಣ್ಣ ಪುಟ್ಟ ವಿಷಯಗಳು ಸಂತೋಷ ಪಟ್ಟುಕೊಂಡು ಮುಖ್ಯವಾದ ವಿಷಯದಲ್ಲಿ ಸಂತೋಷ ಪಡಲಿಕ್ಕಾಗದೇ ಇರುವ ಸ್ಥಿತಿ ಉಂಟಾಗ್ತದೆ. ಅದಕ್ಕೆ ಅವನಿಗೆ ಅಸಂತೋಷ ಉಂಟಾಯಿತು. ಓಕೆ, ಇಲ್ಲಿ ನೋಡುತ್ತೇವೆ. ಓಕೆ, ಇವನು ಇದಕ್ಕಾಗಿ ಕಷ್ಟಪಡಲಿಲ್ಲ ಅಥವಾ ಇದನ್ನು ಬೆಳೆಸಲಿಲ್ಲ. ಅದು ಒಂದೇ ರಾತ್ರಿಯಲ್ಲಿ ಅದು ಹುಟ್ಟಿತ್ತು, ಒಂದೇ ರಾತ್ರಿಯಲ್ಲಿ ನಾಶವಾಯಿತು ಎಂಬುದಾಗಿ ದೇವರು ಅವನಿಗೊಂದು ಲೆಸನ್ ಕೊಡುವುದನ್ನು ನೋಡುವಂತರಾಗಿದ್ದೇವೆ. ನಂತರ ಅಷ್ಟು ಮಾತ್ರವಲ್ಲ, ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದು ಅಂದನು. ಓಕೆ, ನೀನು ಕೇವಲ ಒಂದು ಸೋರೆ ಗಿಡಕ್ಕೋಸ್ಕರ ಕನಿಕರ ಪಡ್ತಾ ಇದೆಯಾ? ಆ ದೊಡ್ಡ ಪಟ್ಟಣದಲ್ಲಿರುವಂಥ 1,20,000 ಜನರು ಅಲ್ಲಿ ಮತ್ತು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣದ ನಿನೆವೆಗಾಗಿ ನಾನು ಕನಿಕರ ಪಡಬಾರದು. ಈ ಪತ್ರಿಕೆ ಅಥವಾ ಈ ಪ್ರವಾದನೆ ಪ್ರಶ್ನೆಯಲ್ಲಿಯೇ ಮುಕ್ತಾಯಗೊಳ್ಳುವುದನ್ನು ನೋಡುತ್ತೇವೆ. ದೇವರ ಪ್ರಶ್ನೆಯಲ್ಲೇ ಮುಕ್ತಾಯಗೊಳ್ತಾ ಇದೆ. ಇನ್ಯಾವ ಪ್ರವಾದನೆ ಹಾಗೆ ಮುಕ್ತಾಯಗೊಂಡಿಲ್ಲ. ಇದರ ಎಂಡಿಂಗ್ ಹೆಂಗೆ ಅಂತಾರೆ, ಒಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಹಾಕಿ ನಿಲ್ಲಿಸಿದೆ. ಕನಿಕರ ಪಡಬಾರದು. ಇನ್ನು ಯೋನ ಏನು ಮಾತಾಡಿಲ್ಲ. ಅದಕ್ಕೆ ಅರ್ಥ ಏನು? ಈ ಅಗ್ರೀಡ್ ಅಂತ ಆತನು ಒಪ್ಪಿಕೊಂಡನ ಅದನ್ನು. ಇದು ದೇವರು ಕಲಿಸಿದಂಥ ಒಂದು ಲೆಸನ್ ಯೋನನಿಗೆ. ಪ್ರಿಯ ದೇವಜನರೇ, ಯೋನನ ಮುಖಾಂತರ ನಾವು ಕಲಿಯುವುದೇನಂತಂದ್ರೆ, ಯೋನನು ದುಷ್ಟರ ರಕ್ಷಣೆಯ ವಿಷಯದಲ್ಲಿ ಸಂತೋಷ ಪಡಲಿಲ್ಲ. ದೇವರು ದುಷ್ಟನ ಸಾವಿನಲ್ಲಿ ಸಂತೋಷ ಪಡುವಂತವನಲ್ಲ. ಆದರೆ ದೇವರ ಪಥದಲ್ಲಿ ಇಲ್ಲ ಅವನೀಗ, ಅಥವಾ ದೇವರ ಒಂದು ಮನಸ್ಸು ಆತನಿಗಿಲ್ಲ ಈಗ.
ದೇವರು ದುಷ್ಟನ ಸಾವಿನ ಲೇಸವಾಗಿ ಸಂತೋಷ ಪಡಲ್ಲ ಎಂಬುದನ್ನು ನೋಡುತ್ತೇವೆ. ಆದರೆ ದುಷ್ಟರ ರಕ್ಷಣೆ ವಿಷಯದಲ್ಲಿ ಯೋನನಿಗೇನಿಲ್ಲ, ಸಂತೋಷ ಇಲ್ಲ. ಅದರ ಅರ್ಥ ಏನಂತಂದರೆ, ಯೋನ ರನ್ನಿಂಗ್ ಅಗೇನೆಸ್ಟ್ ಗಾಡ್. ಯೋನನು ದೇವರಿಗೆ ವಿರುದ್ಧವಾಗಿ ಓಡ್ತಾ ಇದ್ದಾನೆ. ಮೊದಲನೇದಾಗಿ ನೋಡಿದ್ವಲ್ಲ, ಮೊದಲನೇ ಅಧ್ಯಾಯದಲ್ಲಿ ರನ್ನಿಂಗ್ ಫ್ರಮ್ ಗಾಡ್, ದೇವರಿಂದ ದೂರ ಓಡಿದನು. ಈಗ ಎರಡನೇ ಅಧ್ಯಾಯದಲ್ಲಿ ನೋಡ್ತಾ ಬಂದೆವು ರನ್ನಿಂಗ್ ಟು ಗಾಡ್, ದೇವರ ಬಳಿಗೆ ಬಂದನು ಪ್ರಾರ್ಥನೆಯಲ್ಲಿ. ನಂತರ ಮೂರನೇ ಅಧ್ಯಾಯದಲ್ಲಿ ನೋಡ್ತೇವೆ ರನ್ನಿಂಗ್ ವಿತ್ ಗಾಡ್, ಅಂದ್ರೆ ಅರ್ಥ ದೇವರ ಆಜ್ಞೆಗೆ ಅನುಸಾರವಾಗಿ ಹೋಗಿ ಸುವಾರ್ತೆ ಸಾರಿದನು, ಜೊತೆಯಲ್ಲಿ ಹೋದನು. ಈಗ ರನ್ನಿಂಗ್ ಎಗ್ನೆಸ್ಟ್ ಗಾಡ್ ಅಂದರೆ ದೇವರಿಗೆ ವಿರುದ್ಧವಾಗಿ ಆತನು ಓಡುವುದನ್ನು ನೋಡುವಂತರಾಗಿದ್ದೇವೆ. ಓಕೆ, ಅದರಿಂದ ದೇವರು ಅವನಿಗೆ ಸೋರೆ ಗಿಡದ ಮುಖಾಂತರವಾಗಿ ಒಂದು ಲೆಸನನ್ನು ಕಲಿಸೋದು ನೋಡುವಂತರಾಗಿದ್ದೇವೆ. ಅಂದರೆ ಸೋರೆ ಗಿಡ ಪ್ರಾಮುಖ್ಯವಾದ್ದಲ್ಲ, ಆದರೆ ಜನರು ಪ್ರಾಮುಖ್ಯವಾದರು. ನಮಗೆ ಜೀವಿಗಳಿಗಿಂತಲೂ ನಿರ್ಜೀವ ವಸ್ತುಗಳು ಭಾಳ ಪ್ರಾಮುಖ್ಯ ಅದಲ್ವೇ? ಜೀವಿಗಳಿಗಿಂತಲೂ ನಿರ್ಜೀವ ವಸ್ತುಗಳು ಭಾಳ ಪ್ರಾಮುಖ್ಯ. ದೇವರು ಯಾವುದಕ್ಕೆ ಬೆಲೆ ಕೊಡ್ತಾನೆ ಅದಕ್ಕೆ ಬೆಲೆ ಕೊಡೋದಿಲ್ಲ. ಬೆಲೆ ಕೊಡೋದಕ್ಕೆಲ್ಲ ಬೆಲೆ ಕೊಟ್ಕೊಂಡು ಜೀವಿಗಳನ್ನು ನೋಯಿಸ್ತೇವೆ ಅಥವಾ ಮನುಷ್ಯರನ್ನು ನೋಯಿಸ್ತೇವೆ. ಯಾವುದೋ ಒಂದು ಸಣ್ಣ ಪುಟ್ಟ ವಸ್ತುಗಳಿಗಾಗಿ ಅನೇಕರನ್ನು ಹಿಂಸಿಸ್ತೇವೆ. ಪ್ರಿಯ ದೇವಜನರೇ, ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಇಲ್ಲಿ ನೋಡುವಾಗ ಯೋನನು ದೇವರ ಮನಸ್ಸಿಂದಲೇ ದೂರವಾಗಿದ್ದಾನೆ. ದೇವರು ಆತನು ಎಲ್ಲರನ್ನು ರಕ್ಷಣೆ ಮಾಡುವಂಥ ಒಳ್ಳೆಯ ಗುಣವುಳ್ಳವನಾಗಿದ್ದಾನೆ. ಆದರೆ ಯೋನನಿಗೆ ಆ ಗುಣ ಇಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಮಗೆ ಕರ್ತನು ಕಲಿಸಿದ್ದೇನು? ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ಅವರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅವರ ರಕ್ಷಣೆಗೋಸ್ಕರ ಪ್ರಾರ್ಥಿಸುವಂಥದ್ದು. ಅಬ್ರಾಮನು, ನಿನ್ವೆ ಪಟ್ಟಣದವರು ದುಷ್ಟರು, ಸತ್ಯ, ದೇವರ ತೀರ್ಮಾನ ನಾಶ ಮಾಡಲಿಕ್ಕಿದೆ, ಆದರೆ ಏನು ಮಾಡಿದನು? ಪ್ರಾರ್ಥನೆ ಮಾಡಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರಿಯ ದೇವಜನರೇ, ದುಷ್ಟರ ಸಾವಿನಲ್ಲೂ ಲೇಸವಾದರೂ ಸಂತೋಷ ಪಡದ ದೇವರು ನಮ್ಮ ದೇವರಾದ್ದರಿಂದ ನಾವು ಸಹ ಒಬ್ಬ ದುಷ್ಟನು ಸಾಯುವುದರಲ್ಲಿ ಅವನು ಸಂತೋಷ ಪಡದೆ ಅವನು ದೇವರ ಕಡೆಗೆ ತಿರುಗಿಕೊಳ್ಬೇಕೆಂಬತಕ್ಕಂಥ ಬಯಕೆ ಉಳ್ಳವರಾಗಿ ನಾವು ಜೀವಿಸುವುದು ಬಹಳ ಪ್ರಾಮುಖ್ಯವಾದಂಥದ್ದು ಆಗಿದೆ. ಪ್ರೇರೆ, ಅದರಿಂದ ಇಲ್ಲಿ ನಾವು ಕಲಿಯುವಂಥ ಒಂದು ಸತ್ಯ ಏನಂತಂದರೆ, ಯೋನನು ಆತನು ದೇವರಿಗೆ ವಿರುದ್ಧವಾಗಿ ಹೋಗುವುದನ್ನು ನೋಡುತ್ತೇವೆ. ನಾವೆಂದಿಗೂ ದೇವರ ಮನಸ್ಸಿಗೆ ವಿರುದ್ಧವಾಗಿ ಹೋಗಬಾರದು. ನಾವು ದೇವರಿಗಿಂತ ದೊಡ್ಡವರೇನೂ ಅಲ್ಲ. ಅದರಿಂದ ದೇವರು ಕನಿಕರವುಳ್ಳ ದೇವರು, ದಯೆಯುಳ್ಳ ದೇವರು, ಆತನು ದೀರ್ಘಶಾಂತನು, ಮಹಾಕೃಪೆಯುಳ್ಳವನು, ಮನಮರುಗುವಂಥ ದೇವರಾಗಿದ್ದಾನೆ. ಈಗ ಯೋನನಿಗೆ ಯಾಕೆ ಚಿಂತೆ ಇಲ್ಲ ಈ ಜನರ ಬಗ್ಗೆ? ಜೋನಾ ಈಸ್ ನಾಟ್ ಎ ಕ್ರಿಯೇಟರ್, ಈಸ್ ಓನ್ಲಿ ಕ್ರಿಯೇಟೆಡ್. ಯೋನನ್ನು ಆತನು ಸೃಷ್ಟಿ ಮಾಡದಂಥವನಲ್ಲ, ಈತನು ಸೃಷ್ಟಿ ಅಷ್ಟೇ. ಆದರೆ ಯಾರಿಗೆ ನೋವಿದೆ? ಸೃಷ್ಟಿಕರ್ತನಿಗೆ ಮಾತ್ರ. ಅದರಿಂದ ಪ್ರಿಯರೇ, ಯೋನನಿಗೆ ಜನರ ಬಗ್ಗೆ ಚಿಂತೆ ಇಲ್ಲ. ಯಾಕಂದರೆ ಯೋನನ ಕೈಗಳೆಲ್ಲ ಸೃಷ್ಟಿ ಮಾಡಿರುವಂಥದ್ದು, ಯೋನನ್ನೆಲ್ಲ ಸೃಷ್ಟಿ ಮಾಡಿರುವಂಥದ್ದು ದೇವರು ಸೃಷ್ಟಿ ಮಾಡಿರುವಂಥದ್ದು. ಅದರಿಂದ ಎಲ್ಲ ಸೃಷ್ಟಿಗಳನ್ನು ದೇವರು ಆತನು ಕರುಣಿಸುವಂಥವನಾಗಿದ್ದಾನೆಂಬ ಕೀರ್ತನೆ ನೋಡ್ತೇವೆ. ತಾನು ನಿರ್ಮಿಸಿದವುಗಳನ್ನೆಲ್ಲ ಕನಿಕರಿಸುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ತಾನು ನಿರ್ಮಿಸಿದವುಗಳೆಲ್ಲ ಕನಿಕರಿಸುತ್ತಾನೆ ಎಂಬುದಾಗಿ ನೋಡಿದೆ. ಪ್ರಿಯರೇ, ನಾವೆಲ್ಲರೂ ಆತನ ಸೃಷ್ಟಿಗಳಾಗಿದ್ದೇವೆ. ದೇವರು ನಂಬಿರ್ತಕ್ಕಂಥ ಮಕ್ಕಳಾದ ನಾವು ಆತನ ಸೃಷ್ಟಿಗಳಾಗಿದ್ದೇವೆ. ಅಷ್ಟು ಮಾತ್ರ, ಇಡೀ ಲೋಕದಲ್ಲಿ ಯಾರೆಲ್ಲ ಕರ್ತನ ನಂಬಿರೋ ಅವರೆಲ್ಲರೂ ದೇವರ ಸೃಷ್ಟಿಗಳೇ. ಎಲ್ಲರ ಆತ್ಮಗಳ ತಂದೆ ದೇವರಾಗಿದ್ದಾನೆ. ಅದರಿಂದ ಆ ಸೃಷ್ಟಿಕರ್ತನಿಗೆ ಮಾತ್ರ ಆ ಭಾರ ಉಂಟು. ಪ್ರಿಯರೇ, ಒಬ್ಬರು ನಾಶ ಆಗಬಾರ್ದು ಎಂಬುದಾಗಿ. ನಮಗೆ ಸೃಷ್ಟಿ ಮಾಡಲ್ಲ, ಅದರಿಂದ ಯಾರೋ ನಾಶ ಆಗಲಿ ಅಂತ ನಮ್ಮ ಆಲೋಚನೆ ಅಲ್ವಾ? ಆದರೆ ದೇವರಿಗೆ ಆ ಆಲೋಚನೆ ಇಲ್ಲ. ಯಾಕೆಂದರೆ ಎಲ್ಲರೂ ಆತನಿಗೆ ಬೇಕು, ಎಲ್ಲರೂ ಆತನಿಗೆ ಬೇಕು. ಅವನು ದುಷ್ಟನಾಗಲಿ ದೇವರ ಕಡೆಗೆ ಬರಬೇಕು, ಅವನೆಂಥವನೇ ಆಗಲಿ ತನ್ನ ಕಡೆಗೆ ಬರಬೇಕು. ಅದರಿಂದ ದೇವರು ಎಲ್ಲರಿಗಾಗಿ ಕಾಯುವಂಥ ದೇವರಾಗಿದ್ದಾನೆಂಬ ಸತ್ಯವನ್ನು ನೋಡುವಂಥರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ಯೋನನ ಒಂದು ಪತ್ರಿಕೆ, ಈ ಒಂದು ಪ್ರವಾದನೆ ಪ್ರಶ್ನೆಯಲ್ಲಿ ಮುಕ್ತಾಯಗೊಳ್ಳುವುದನ್ನು ನೋಡುತ್ತೇವೆ. ನಾನು ಕನಿಕರ ಪಡಬಾರದು ಅಂದರೆ ನಾನು ಕನಿಕರ ಪಡುತ್ತೇನೆ.
ನಾನು ನಾಶವಾಗುವಂಥರ ವಿಷಯದಲ್ಲಿ ನಾನು ಕನಿಕರ ಪಡುತ್ತೇನೆ, ನನ್ನ ಕಡೆಗೆ ತಿರುಗಿಕೊಳ್ಳುವಂಥವ್ರ ವಿಷಯ ರಕ್ಷಣೆ ಕೊಡುತ್ತೇನೆ ಎಂಬತಕ್ಕಂಥ ಅರ್ಥದಲ್ಲಿ ದೇವರು ಹೇಳುವಂಥದ್ದು. ದೇವರ ಮನಸ್ಸನ್ನು, ದೇವರ ಆ ಒಂದು ಆಟ್ರಿಬ್ಯೂಟ್ಸ್ ಏನಿದೆಯೋ, ದೇವರ ಗುಣ ಸ್ವಭಾವಗಳು, ಅದನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಯೋನನ್ನು ಟ್ರೈ ಮಾಡಿದನು, ನಾನು ಸತ್ತೋಗ್ತೀನಿ ಅಂತ ಹೇಳಿದ್ರೆ ದೇವರೇನಾದರೂ ನಾಶ ಮಾಡ್ಬೋದು ಯಾರನ್ನ, ನಿನ್ವೆ ಪಟ್ಟಣದವ್ರ ಅಂತ. ಹಾಗೆ ಎಂದಿಗೂ ದೇವರು ಮಾಡಲಿಕ್ಕೆ ಹೋಗುವಂಥವನಲ್ಲ ಪ್ರಿಯರೇ. ದೇವರು ತನ್ನ ಸ್ವಭಾವದಲ್ಲಿ ಬದಲಾಗದ ದೇವರು. ಅದರಿಂದ ಯಾರು ಟ್ರೈ ಮಾಡಬೇಡಿ. ನಿಮ್ಮ ಪ್ರಾರ್ಥನೆಗಳ ಮುಖಾಂತರ ದೇವ್ರ ಸ್ವಭಾವನ ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ, ಅದೆಂದಿಗೂ ಒಳ್ಳೆಯದಲ್ಲ. ದೇವ್ರ ಸ್ವಭಾವ ಎಂದಿಗೂ ಬದಲಾಗೋದು ಇಲ್ಲ. ಅದರಿಂದ ದೇವರು, ಆತನ ಸ್ವಭಾವಗಳು, ಆತನ ನೇಚರ್ ಏನಿದೆಯೋ ಅದೆಂದಿಗೂ ಬದಲಾಗದು. ದೇವರು ಬದಲಾಗದ ದೇವರು, ಅನ್ಚೇಂಜಬಲ್ ಗಾಡ್, ಬದಲಾಗದವನು. ಆತನಲ್ಲಿ ಶ್ರೇಷ್ಠ ಗುಣಗಳು ತುಂಬಿದೆ. ಯಾವುದನ್ನು ಯಾರು ಆಲ್ಟರ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವನ ಗುಣಗಳಲ್ಲಿ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಆತನ ಗುಣಗಳನ್ನು ಅಳವಡಿಸಿಕೊಂಡು ಬದುಕಬೇಕು ಹೊರತಾಗಿ ದೇವರನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದರಿಂದ ಇಂತಹ ಕರ್ತನ ನಮಗಿರುವುದರಿಂದ ಆತನನ್ನು ಕೊಂಡಾಡುವಂಥರಾಗಿರೋಣ ಪ್ರಿಯರೇ. ದೇವರು ಎಲ್ಲ ಜನರ ಹಿತಚಿಂತಕನಾಗಿದ್ದಾನೆ. ಯಾಕೆಂದರೆ ದೇವರು ಕನಿಕರವುಳ್ಳಂಥವನು. ಇಲ್ಲಿ ದೇವರಿಗೆ ಯೋನನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ನಿನಿವೆಯವರನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಎಂಥ ಪ್ರೀತಿ ದೇವರಲ್ಲ. ಯೋನನ್ನು ರಿಪೇರಿ ಆಗಬೇಕು, ನಿನಿವೆಯವರು ರಕ್ಷಣೆ ಹೊಂದಬೇಕು. ಇದು ದೇವರ ಉದ್ದೇಶ ಪ್ರಿಯರೇ. ಇವತ್ತು ವಿಶ್ವಾಸಿಗಳನ್ನು ದೇವರು ಬಿಡಲಿಕ್ಕೆ ಇಷ್ಟ ಇಲ್ಲ, ತಪ್ಪಿ ಹೋದರೂ ಬಿಡಲಿಕ್ಕೆ ಇಷ್ಟ ಇಲ್ಲ ದೇವರಿಗೆ. ಅವಿಶ್ವಾಸಿಗಳನ್ನು ದೇವರು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಅವರು ರಕ್ಷಣೆ ಹೊಂದಬೇಕೆಂಬುದು ದೇವರ ಯೋಜನೆ ಆಗಿದೆ. ಈ ಅಮೂಲ್ಯ ಸತ್ಯಗಳಲ್ಲಿ ನಾವು ಕಲಿಯುವಂಥವರಾಗಿದ್ದೇವೆ. ಇಂಥ ಕರ್ತನಿಗಾಗಿ ನಾವು ಸ್ತೋತ್ರ ಮಾಡೋಣ. ಈ ಒಂದು ಯೋನನ ಪ್ರವಾದನೆ ಗ್ರಂಥದಲ್ಲಿರುವಂಥ ಕೆಲವು ಸತ್ಯಗಳನ್ನು ಕಲಿಯುವಾಗೆ ದೇವರು ಈ ದಿನಗಳು ನಮಗೆ ಸಹಾಯ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂಥವರಾಗಿರೋಣ.